ವಿಧಿ ಬೆಸೆದ ನಂಟು. ಭಾಗ 21. ಮಗಳನ್ನು ತಡೆಯಲು ಬಂದ ಅವರ ಕೈ ತಪ್ಪನೆ ಕೆಳಗೆ ಬಿತ್ತು. ಕೈ ಬಿದ್ದ ಶಬ್ದಕ್ಕೆ ಹಿಂತಿರುಗಿ ಅವರ ಅಪ್ಪನನ್ನು ನೋಡಿದಳು. ಕಣ್ಣುಗಳ ಚಲನೆ ತೋರದೆ ತಟಸ್ಥವಾಗಿದ್ದವು. ಮೈಯೆಲ್ಲ ತಣ್ಣಗಾಗಿತ್ತು. ಅಪ್ಪ ಎಂದು ಅಲುಗಾಡಿಸಿದಳು. ಅವರಿಂದ ಯಾವುದೇ ಪ್ರತಿಕ್ರಿಯೆ ಬಾರದ್ದು ಕಂಡು ತನ್ನ ನಡುಗುವ ಕೈಯಿಂದ ಅವರಪ್ಪನ ಮೂಗಿನ ಬಳಿ ಕೈ ಇಟ್ಟಳು. ಮುಂದೆ ಉಸಿರಾಟದ ಚಲನೆ ಇಲ್ಲದೆ ಮಲಗಿದ್ದ ಅಪ್ಪನನ್ನು ನೋಡಿ ಕೈ ಹಿಂದಕ್ಕೆ ತೆಗೆದುಕೊಂಡು ಬೆವರುತ್ತಾ ಅಪ್ಪ ಎಂದು ಮತ್ತೊಮ್ಮೆ ಅಲುಗಾಡಿಸಿದಳು. ಅವಳ ಬುದ್ಧಿ ಅವರಿಗಿಲ್ಲ ಎಂದು ಸಾರಿ ಸಾರಿ ಹೇಳುತ್ತಿದ್ದರೂ ಅವಳ ಸ್ತುಪ್ತ ಮನ ಒಪ್ಪಲು ತಯಾರಿರಲಿಲ್ಲ. ಮಗಳ ನೋವಿನ ಮಾತನ್ನು ಕೇಳಿ ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬಿದ್ದು ನರಳಾಡಿದ ಆತ್ಮದ ಪ್ರಾಣಪಕ್ಷಿ ಹಾರಿ ಹೋಗಿತ್ತು. ಆ ಕ್ಷಣದ ಅವಳ ದೇಹ ಯಾವುದೇ ಚಲನೆ ತೋರದೆ ಸ್ತಬ್ಧವಾಗಿ ಬಿಟ್ಟಿತ್ತು. ಎಚ್ಚೆತ್ತವಳು ಪಟ್ಟನೆ ಹಿಂತಿರುಗಿ ಹೊರಬಂದವಳೆ. ಸೂರ್ಯ ಬನ್ನಿ ಇಲ್ಲಿ ಎಂದು ಹೆದರುತ್ತಾ ಹರಣಿಯಂತೆ ಹೇಳಿದ ಮಡದಿಯನ್ನು ಕಂಡು ಮಧು ಏನಾಯಿತು ಎಂದು ಅವಳ ಬೆವರು ಮುಖವನ್ನು ಕಂಡು ಸೂರ್ಯ ಎಂದು ಅವನ ಭುಜವನ್ನು ಅಮುಕುತ್ತಾ ಅಲ್ಲಿ ಅಪ್ಪ ಏನೂ ಮಾತನಾಡುತ್ತಿಲ್ಲ ನೋಡಿ ಎಂದು ಭಯದಿಂದಲೇ ಹೇಳಿದಳು. ಏನು ಎಂದು ಪಟ್ಟನೆ ಒಳಗೆ ಬಂದು ನೋಡಿದರೊಳಗಾಗಲೇ ಅವರು ಇಹಲೋಕ ತ್ಯಜಿಸಿದ್ದರು. ಯಾವುದೇ ಭಾವನೆ ತೋರ್ಗಡದೆ ನಿಂತಿರುವ ಪತ್ನಿಯನ್ನು ನೋಡಿ ಅವಳ ಕೈಯನ್ನು ಬಹಳ ಮೆದುವಾಗಿ ಅಮುಕಿದ. ಈ ವಿಷಯ ತಿಳಿಸಲು ಅವನಿಗೆ ಒಂದು ರೀತಿಯ ಭಯ. ತನ್ನ ಹೆಂಡತಿಯ ನೆನೆದು ಅವಳೆಷ್ಟು ನೋವಾಗಬಹುದು ಎಂದು ಒಬ್ಬ ವೈದ್ಯನಾಗಿ ಎಷ್ಟೋ ರೋಗಿಯ ಸಾವಿನ ಬಗ್ಗೆ ಅವರ ಕುಟುಂಬಕ್ಕೆ ತಿಳಿಸುವಾಗ ಅವನ ಹೃದಯ ಮರುಗುತ್ತಿತ್ತು. ತುಸು ಗಲಿಬಿಲಿಯಿಂದಲೇ ಅವಳ ಭುಜ ಬಳಸಿ ನಿಮ್ಮಪ್ಪ ಇನ್ನಿಲ್ಲ ಎಂದವನ ಸ್ವರ ನಡುಗುತ್ತಿತ್ತು. ಅವಳು ಯಾವ ರೀತಿ ವರ್ತಿಸಬಹುದೆಂದು ನಿಮ್ಮಪ್ಪ ಇನ್ನಿಲ್ಲ ಎಂದು ಗಂಡನೆಡೆಗೆ ನೋಡಿ ಏನೂ ಮಾತನಾಡದೆ ನಿಂತಳು. ಅವಳ ಕಣ್ಣಲ್ಲಿ ಇಂದು ಅಶ್ರುಧಾರೆ ಇರಲಿಲ್ಲ. ಬದಲಾಗಿ ಅಪ್ಪನನ್ನು ಒಂದು ಬಾರಿಯಾದರೂ ನೋಡಬೇಕೆಂಬ ಮನದ ಮೂಲೆಯಲ್ಲಿ ಅಡಗಿದ್ದ ಬಯಕೆ ಈಡೇರಿತು ಎಂಬ ಸಂತೃಪ್ತಿ ಅವಳ ಕಣ್ಣಿನಲ್ಲಿ ಗೋಚರಿಸುತ್ತಿತ್ತು. ಮಧು ಎಂದು ಅವಳ ಮುಖ ನೋಡಿದ ಅವಳ ಭಾವನೆ ಅರಿಯುವುದೇ ಅವನಿಗೆ ದೊಡ್ಡ ಸವಾಲಾಗಿತ್ತು. ಈ ಪರಿಸ್ಥಿತಿಯೆಲ್ಲ ಅವಳ ಮನಸ್ಥಿತಿಯಲ್ಲಿ ಏನು ನಡೆಯುತ್ತಿದೆ ಎಂದು. ಸಾವು ಇಂದಲ್ಲ ನಾಳೆ ಎಲ್ಲರಿಗೂ ಬರುವುದೇ ಸೂರ್ಯ. ಕಾಲನ ನಿಯಮ ಮೀರುವವರ್ಯಾರು? ಇನ್ನೆಷ್ಟು ದಿನ ಈ ರೋಗದಿಂದ ನರಳಾಡಿ ಬದುಕಬೇಕಿತ್ತು ಎಂದಳು. ಮಾತಿನಲ್ಲಿಯೇ ನನಗೆ ಯಾವುದೇ ಬೇಸರವಿಲ್ಲವೆಂಬಂತೆ. ಆದರೆ ಅವಳ ಮನದ ಒಳಗಡೆ ಅಡಗಿದ್ದ ನೋವು, ಸಂಕಟ, ಸೆಳೆತವನ್ನು ಹೊರಬರಲು ಬಿಡಲಿಲ್ಲ. ಕಣ್ಣೀರು ಸುರಿಸಿದರೆ ಮಾತ್ರವೇ ಅವರನ್ನು ಕಳೆದುಕೊಂಡ ನೋವು ಕಾಣುವುದು. ಅವಳಿಗೆ ತನ್ನ ತಂದೆಯನ್ನು ಈ ಪರಿಸ್ಥಿತಿಯಲ್ಲಿ ನೋಡುವೆ ಎಂದು ಸ್ವಪ್ನದಲ್ಲಿಯೂ ಎಣಿಸಿರಲಿಲ್ಲ. ಹಾಸಿಗೆಯ ಮೇಲೆ ಮಲಗಿ ಪ್ರತಿಕ್ಷಣ ಕೊರಗುತ್ತಿದ್ದ ಉಸಿರಾಟದ ಏರಿಳಿತವನ್ನು ನೋಡಿ ಅವಳ ಹೃದಯವೇ ಒಡೆದು ಹೋಗಿತ್ತು. ಆದರೆ ಅತ್ತು ಏನು ಪ್ರಯೋಜನ ಎಂದು ಸುಮ್ಮನಿದ್ದಳು. ಅಥವಾ ಕಣ್ಣೀರೇ ಬತ್ತಿ ಹೋಗಿತ್ತು. ಅವಳ ಕಣ್ಣಲ್ಲಿ ಒಂದು ಹನಿ ಬಿಂದು ಕಾಣಲಿಲ್ಲ. ಸೂರ್ಯನೇ ಮಗನ ಸ್ಥಾನದಲ್ಲಿ ನಿಂತು ಎಲ್ಲ ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳನ್ನು ಪೂರೈಸಿದ. ಕೊನೆಯದಾಗಿ ಅಪ್ಪನಿಗೆ ನಮಿಸಿ ಮಣ್ಣಲ್ಲಿ ಮಣ್ಣು ಮಾಡಿದಳು. ಮಧುರ ಮುಟ್ಟಿನಿಂದ ಮೂರು ಸಾವು ನೋಡಿದಳು. ಅರಿಯದ ವಯಸ್ಸಿನಲ್ಲಿ ಅಮ್ಮನ ಹರೆಯದಲ್ಲಿ ಅಜ್ಜಿ, ಈಗ ಅಪ್ಪ. ಹಾಗಾಗಿ ಅವಳಿಗೆ ಅಪ್ಪನ ಸಾವಿನ ವಿಷಯ ಕೇಳಿ ತೀವ್ರ ದುಃಖ ತೋಡಲಿಲ್ಲ. 3 ದಿನದ ತರುವಾಯ ಎಲ್ಲರ ಮನಸ್ಸು ಸ್ವಲ್ಪ ಸ್ಥಮಿತಕ್ಕೆ ಬಂದಿತ್ತು. ಎಲ್ಲರಿಗೂ ಕೂಡ ಮಧುನ ಸಮಾಧಾನ ಮಾಡುವುದು ಹೇಗೆ ಎಂದು ಯೋಚಿಸುತ್ತಿದ್ದರು. ಆದರೆ ಅವಳು ಯಾವ ದುಃಖವನ್ನು ತೋರದೆ ದಿನನಿತ್ಯ ಇರುವಂತೆ ಇದ್ದಳು. ಕೆಲಸ ಕಾರ್ಯಗಳನ್ನು ಮಾಡುತ್ತಾ. ಹಾಗೆಂದು ಅಪ್ಪನ ಸಾವಿಗೆ ಮರುಗದ ಜೀವ ಅವಳಲ್ಲ. ಆದರೆ ಅದರೊಂದಿಗಿನ ಒಡನಾಟ ಕಮ್ಮಿ. ಅಲ್ಲಿರುವ ಎಲ್ಲರ ಮುಂದೆ ಅತ್ತು ನಾನು ದುರ್ಬಲಳು ಎನಿಸಿಕೊಳ್ಳಲು ಇಚ್ಛಿಸಲಿಲ್ಲ. ಹೆಚ್ಚಾಗಿ ಘಟಿಸಿ ಹೋದ ಕಾಲ ಮತ್ತೆ ಬರುವುದೇ? ಎಲ್ಲರೂ ತಿಳಿದಂತೆ ಅವಳು ಸೂಕ್ಷ್ಮಜೀವಿ, ಪ್ರತಿಯೊಂದಕ್ಕೂ ಅಳುವವಳು ಎಂದು ಭಾವಿಸಿದ್ದರು. ಆದರೆ ಅವರಿಗೆ ತಿಳಿದಿಲ್ಲ, ಬಲು ಗಟ್ಟಿ ಜೀವಿ ಅವಳು. ಯಾಕೆಂದರೆ ಒಂಟಿತನದಲ್ಲಿ ಬದುಕಲು ಧೈರ್ಯ ಬೇಕು. ಆ ಧೈರ್ಯ, ಸಾಮರ್ಥ್ಯ ಎರಡೂ ಅವಳಲ್ಲಿದೆ. ಅವಳ ಬದುಕಿನಲ್ಲಿ ಯಾರಿಲ್ಲದಿದ್ದರೂ ಬದುಕುವ ಛಾತಿದೆ ಎಂದು ತಿಳಿದಿದ್ದು ಮಾತ್ರ ಒಂದು ಸೂರ್ಯನಿಗೆ, ಇನ್ನೊಂದು ವೀರಭದ್ರಯ್ಯನವರಿಗೆ. 3 ದಿನದ ತರುವಾಯ ಗಂಡನ ಸನಿಹದಲ್ಲಿದ್ದರೆ ಯಾವ ಯೋಚನೆಯೂ ಅವಳ ತಲೆಯಲ್ಲಿರಲಿಲ್ಲ. ನನಗಾಗಿ ನನ್ನ ಗಂಡ ಇದ್ದಾರೆ ಎಂಬ ಧೈರ್ಯದಿಂದ ಬದುಕುತ್ತಿದ್ದವಳಿಗೆ ಅವನು 2 ದಿನದಿಂದ ಒಂದು ಫೋನ್ ಮಾಡದೇ ಇರುವುದು ನೋಡಿ ಬೇಸರವಾಯಿತು. ಆದರೂ ಬೇಸರಿಕೊಳ್ಳಿಸದೆ ಅವನ ವೃತ್ತಿಯೇ ಹಾಗೆ ಎಂದು ಸುಮ್ಮನಾದಳು. ಯಾವುದೇ ಕೆಲಸದಲ್ಲಿ ತೊಡಗಿದರೂ ಅವರಪ್ಪನ ನೆನಪೇ ಮನದಲ್ಲಿ ಆವರಿಸಿ ಬಿಡುತ್ತಿತ್ತು. ಇಷ್ಟು ದಿನ ಅಪ್ಪನನ್ನು ನಿಂದಿಸಲು ಮಾತ್ರ ನೆನಪಿಸಿಕೊಳ್ಳುತ್ತಿದ್ದವಳಿಗೆ ಮೊದಲ ಬಾರಿ ಪ್ರೀತಿಯ ಭಾವದಿಂದ ಅಪ್ಪನ ನೆನಪು ಎದೆಯಲ್ಲಿ ನುಗ್ಗಿ ಬಂದಿತ್ತು. ಇಷ್ಟು ದಿನ ತನ್ನ ಅಪ್ಪ ಎಲ್ಲೋ ಇರುವವರು, ಬದುಕಿರುವವರು ಎಂಬ ಸಂಗತಿ ನೆನೆದು ಬದುಕುತ್ತಿದ್ದವಳಿಗೆ ತನ್ನ ಅಪ್ಪನನ್ನು ನೋಡಿದ ದಿನವೇ ಅವರು ತೀರಿ ಹೋದರಲ್ಲ ಎಂಬ ನೋವು ವಿಪರೀತ ಕಾಡಿತ್ತು. ಮೊದಲ ಬಾರಿ 4 ತಿಂಗಳ ನಂತರ ನಾನು ಒಂಟಿ ಎಂಬ ಭಾವ
ಮೂಡುತ್ತಿತ್ತು. ಅತ್ತೆಯ ಬಲವಂತಕ್ಕೆ ಗಂಟಲಲ್ಲಿ 2 ತುತ್ತು ಅನ್ನ ಇಳಿಸಿ ತಲೆನೋವು ಎಂದು ನೆಪವೊಡ್ಡಿ ಮಲಗಿಬಿಟ್ಟಳು. ಮನೆಗೆ ಬಂದ ಸೂರ್ಯನಿಗೆ ಆಗಲೇ ಮಲಗಿದ್ದ ಮಧು ಕಂಡಳು. ಇವತ್ತು ಏನೋ ಇಷ್ಟು ಬೇಗ ಮಲಗಿದ್ದಾಳೆ ಎಂದು ಊಟ ಮಾಡಲು ಬಂದ. ನಿನ್ನೆ ಆಸ್ಪತ್ರೆಗೆ ಹೋಗಿದ್ದವನು ಮನೆಗೆ ಇಂದು ಬಂದಿದ್ದ. ಸತತ ದೀರ್ಘ ಸಮಯದ 2 ಶಸ್ತ್ರಚಿಕಿತ್ಸೆ ಮಾಡಿ ಅವನಿಗೂ ದಣಿವಾಗಿತ್ತು. ಊಟ ಮಾಡಿ ಮಲಗಿದರೆ ಸಾಕೆನ್ನುವಷ್ಟು ಆಯಾಸ ಅವನನ್ನು ಕಾಡುತ್ತಿತ್ತು. ಆದರೆ ಅವನಿಗೇನು ಗೊತ್ತಿತ್ತು, ಮಧು ನನ್ನ ಗಂಡ ಈ ಸಮಯದಲ್ಲಿ ನನ್ನ ಪಕ್ಕವಿಲ್ಲವೆಂದು, ನೊಂದುಕೊಂಡಿದ್ದಾಳೆಂದು. ಊಟ ಮಾಡಲು ಬಂದ ಮಗನ ಬಳಿ ಬಂದು ತೆರೆನಾದ ಕೋಪ ತೋರಿಸುತ್ತಾ ಬಡಿಸಿದರು ವಿದ್ಯಾ. ಅಮ್ಮ, ಮಧು ಊಟ ಮಾಡಿದಳಾ? ಆಗಲೇ ಮಲಗಿಬಿಟ್ಟಿದ್ದಾಳೆ ಎಂದು 10 ಗಂಟೆಯಿಂದ ಮೊದಲೇ ಮಲಗಿದ್ದವಳಲ್ಲ. ಹಾಗಾಗಿ ಮನೆಗೆ ಬೇಗ ಬರಬೇಕೆಂಬ ಜ್ಞಾನವಿಲ್ಲವಾ ಸೂರ್ಯ ನಿನಗೆ? ಈಗ ನಿನಗೆ ಮದುವೆಯಾಗಿದೆ, ಮನೆಯಲ್ಲಿ ಹೆಂಡತಿ ಇದ್ದಾಳೆ, ಅವಳಿಗೂ ನಾನು ಸಮಯ ಕೊಡಬೇಕು ಎಂದು ತಿಳಿದಿಲ್ಲವಾ ನಿನಗೆ? ಮೊನ್ನೆಯಷ್ಟೇ ಅವಳ ಅಪ್ಪ ತೀರಿ ಹೋಗಿದ್ದಾರೆ. ಆಗಿನಿಂದ ಮಂಕು ಬಡಿದವಳಂತಾಗಿದ್ದಾಳೆ. ಯಾರೊಂದಿಗೂ ಹೆಚ್ಚು ಮಾತನಾಡುವುದಿಲ್ಲ. ಒಬ್ಬಳೇ ರೂಮಿನಲ್ಲಿ ಕುಳಿತುಕೊಂಡಿರುತ್ತಾಳೆ. ನೀನು ಮನೋವೈದ್ಯ ತಾನೇ, ನಿನಗೆ ತಿಳಿಯುವುದಿಲ್ಲವಾ? ಸರಿಯಾಗಿ ಊಟ ಕೂಡ ಮಾಡಿಲ್ಲ ಗೊತ್ತಾ? ನನ್ನ ಬಲವಂತಕ್ಕೆ 2 ತುತ್ತು ತಿಂದು ಮಲಗಿದ್ದಾಳೆ ಎಂದು ಸೊಸೆಯ ಪರ ನಿಂತು ಮಗನ ಮೇಲೆ ಪ್ರಹಾರವೆಸೆದರು ವಿದ್ಯಾ. ಅಮ್ಮನ ಮಾತಿಗೆ ಏನೊಂದು ಉತ್ತರಿಸದೆ ಊಟ ಮುಗಿಸಿ ರೂಮಿಗೆ ಬಂದ. ಅವನಿಗೆ ತನ್ನ ಮೇಲೆ ಬೇಸರ ಮೂಡಿತು. ಅವಳಿಗೂ ಸ್ವಲ್ಪ ಸಮಯ ಕೊಡಬೇಕು. ಮೊದಲೇ ಮೌನಿ, ಯಾರಲ್ಲಿಯೂ ತನ್ನ ನೋವು ಹೇಳಿಕೊಳ್ಳುವುದಿಲ್ಲ. ನಾನು ಕೇಳದೆ ಕೆಲಸದಲ್ಲೇ ಮುಳುಗಿ ಹೋಗಿಬಿಟ್ಟೆ ಎಂದು ಮೈ ತುಂಬ ಹೊದ್ದು ಮಲಗಿದ್ದವಳ ನಿದ್ದೆಗೆ ಭಂಗ ತರದಂತೆ ಹಾಸಿಗೆಯ ಇನ್ನೊಂದು ಬದಿಯಲ್ಲಿ ಉರುಳಿದವನು. ಗಂಟೆ 7 ಆದರೂ ಇನ್ನೂ ಮೈ ತುಂಬ ಬೆಡ್ ಮ್ಯಾಟ್ ಹೊದ್ದು ಮಲಗಿದ್ದ ಮಧುಳನ್ನು ನೋಡಿ ಮಧು ಎಂದು ಬೆಡ್ ಮ್ಯಾಟ್ ಸರಿಸಿ ಅವಳ ರೆಟ್ಟೆ ಹಿಡಿದವನಿಗೆ ತಾಗಿದ್ದು ಮೈಪೂರು ಜ್ವರದಿಂದ ಬೇಯುತ್ತಿರುವ ಪಾಪ. ತಕ್ಷಣ ಅವಳನ್ನು ಮಧು ಮಧು ಎಂದು ಮೃದುವಾಗಿ ಕೆನ್ನೆ ತಟ್ಟುತ್ತಾ ಕರೆದ. ಅವನ ತಣ್ಣನೆಗಿನ ಕೈ ಸ್ಪರ್ಶಕ್ಕೆ ಅರೆನಿದ್ದೆಯಲ್ಲಿದ್ದವಳಿಗೆ ತಕ್ಷಣ ಎಚ್ಚರವಾಗಿತ್ತು. ಸ್ವಲ್ಪ ಸಂಕೋಚದಿಂದಲೇ ಎದ್ದಳು. ಕಣ್ಣುಗಳೆಲ್ಲ ಕೆಂಪಾಗಿ ತುಟಿಯೆಲ್ಲ ಒಣಗಿ ಆಯಾಸದಿಂದ ಮುಖದಿಂದ ಬಳಲಿ ಎದ್ದ ಮಧುವನ್ನು ಅವಳ ಭುಜ ಬಳಸುತ್ತಾ ನಿಧಾನಕ್ಕೆ ಕೂರಿಸಿ ಟೆಂಪರೇಚರ್ ಚೆಕ್ ಮಾಡಿ ಅವಳನ್ನು ಬಚ್ಚಲಿಗೆ ಕರೆದುಕೊಂಡು ಹೋಗಿ ಮುಖ ತೊಳೆಸಿ ಹಾಸಿಗೆಯ ಮೇಲೆ ಕೂರಿಸಿದ. ಯಾರನ್ನಾದರೂ ಮನಸ್ಸಿಗೆ ಹಚ್ಚಿಕೊಂಡರೆ, ಅವರನ್ನು ತುಂಬ ನೆನಪಿಸಿಕೊಂಡರೆ ಅವಳಿಗೆ ಜ್ವರ ಬರುವುದು. ಅವಳ ದೇಹ ಪ್ರಕೃತಿಯೇ ಹಾಗೆ. ತಂದೆಯ ಸಾವು, ತನ್ನ ಅಮ್ಮನ ನೆನಪು ಅತಿಯಾಗಿ ಕಾಡಿ ಅವಳಿಗೆ ಜ್ವರ ಬಂದಿತ್ತು. ಮಧು ಎಂದು ಅವಳ ಮುಂದೆ ಇಡ್ಲಿ ಹಿಡಿದು ನಿಂತಿದ್ದ ಗಂಡನನ್ನು ನೋಡಿ ಕಡಿತಟ್ಟೆ ಎಂದು ತೆಗೆದುಕೊಳ್ಳಲು ಬಂದ ಹೆಂಡತಿಯ ಕೈಯನ್ನು ಸರಿಸಿ, ನಾ ತಿನ್ನಿಸಿದರೆ ನಿನಗೆ ಊಟ ಗಂಟಲಲ್ಲಿ ಇಳಿದಿಲ್ಲವಾ? ಕೊಂಚ ಗದರುವಿಕೆ ದನಿಯನ್ನ ಗಂಡನ ಕಣ್ಣಿನ ತಾಪಕ್ಕೆ ತೆಪ್ಪಗೆ ಬಾಯಿ ತೆಗೆದಳು. ತನ್ನ ಅಜ್ಜಿ ಹಾಗೂ ವೈಷ್ಣವಿ ಹೊರತುಪಡಿಸಿ ಯಾರೂ ಕೂಡ ಈ ರೀತಿ ಕಾಳಜಿ ತೋರಿದವರಲ್ಲ. ಹಾಗೆ ಹೇಳುವುದಕ್ಕಿಂತ ಈ ರೀತಿ ಕಾಳಜಿ ಮಾಡಲು ಯಾರೂ ಇರಲಿಲ್ಲ. ಅವಳಿಗೆ ಮೊದಲ ಬಾರಿ ಗಂಡನ ಕೈತುತ್ತು ಹೆಚ್ಚು ತಿನ್ನುವ ಆಸೆಯಾದರೂ ಜ್ವರದ ತಾಪ 2ಕ್ಕಿಂತ ಹೆಚ್ಚು ಇಡ್ಲಿ ತಿನ್ನಲಾಗಲಿಲ್ಲ. ಅಣ್ಣ ತಗೋ ಎಂದು ಇಂಜೆಕ್ಷನ್ ಅವನ ಕೈಗಿಟ್ಟಳು. ಅನು ಅವಳಿಗೆ ಇಂಜೆಕ್ಷನ್ ಕೊಟ್ಟು ಅವಳ ಪಕ್ಕದಲ್ಲೇ ಇದ್ದು ಸಂಪೂರ್ಣ ಕಾಳಜಿ ಮಾಡಿದನು. ಹೊಸದಾಗಿ ಮದುವೆಯಾಗಿ ಈ ಮನೆಗೆ ಬಂದ ಮೊದಲ ಬಾರಿ ಬಂದಿದ್ದ ಜ್ವರಕ್ಕೆ ಯಾರೂ ಕಾಳಜಿ ಮಾಡಲಿಲ್ಲ. ಆದರೆ ಇಂದು ಅತ್ತೆಯು ತನ್ನ ಕಾಳಜಿಗೆ ನಿಂತಿದ್ದು ನೋಡಿ ಈ ಪರಿವಾರದವರೆಲ್ಲ ನನ್ನವರೇ ಎಂಬ ಭಾವ ಅವಳಿಗೆ ಗಟ್ಟಿಯಾಗತೊಡಗಿತ್ತು. ಒಂದೇ ದಿನದಲ್ಲಿ ಜ್ವರ ಕಮ್ಮಿಯಾಗಿತ್ತು. ಆದರೆ ಮಾತ್ರೆ ನುಂಗುವುದು ಅವಳಿಗೆ ಆಗಿ ಬರದ ಕೆಲಸ. ಚಿಕ್ಕ ವಯಸ್ಸಿನಿಂದಲೂ ರೂಢಿಸಿಕೊಂಡು ಬಂದ ನಿಯಮವೇ ಮುದ್ದೆಯೊಳಗಿಟ್ಟು ಮಾತ್ರೆಯನ್ನು ನುಂಗುವುದು. ಜ್ವರ ಬಂದಾಗಿನಿಂದ ಪ್ರತಿ ಸಮಯಕ್ಕೂ ಮಾತ್ರೆ ತೆಗೆದುಕೊಡುವ ಜವಾಬ್ದಾರಿ ಸೂರ್ಯನದಾಗಿತ್ತು. ಮಾತ್ರೆಯನ್ನು ನುಂಗಿದ ಮೇಲೆ ಬಾಯೆಲ್ಲ ಕಾಸರೆ ಕಹಿ ಕಹಿ ಅನುಭವ. ಏ ಮಧು, ನೀ ಇನ್ನೂ ಚಿಕ್ಕ ಮಗುನ, ಇನ್ನು ಮಾತ್ರೆಯನ್ನು ಮುದ್ದೆಯೊಳಗಿಟ್ಟು ನುಂಗುತ್ತೀಯಲ್ಲ. ಮುಂದೆ ಒಂದು ಮಗುವನ್ನು ಹೆತ್ತು ಬಾಣಂತಿಯಾದಾಗ ಏನು ಮಾಡುತ್ತೀಯ? ಆಗ ಮುದ್ದೆ ನುಂಗುವಂತಿಲ್ಲ, ಮಗುಗೆ ತೊಂದರೆಯಾಗುತ್ತೆ. ತಗೋ, ಬಾಯಿಗೆ ನೀರು ಹಾಕಿಕೊಂಡು ಕಣ್ಣು ಮುಚ್ಚಿಕೊಂಡು ಮಾತ್ರೆ ಬಾಯೊಳಗೆ ಹಾಕಿಕೊ ಎಂದು ಪ್ರೀತಿಯಿಂದ ಲಲ್ಲೆಗರೆಯುತ್ತಾ ಹೇಳಿದ ಅಜ್ಜಿಯ ಮಾತಿಗೆ, ಹೇ ಹೋಗಜ್ಜಿ, ನನಗೆ ಮಾತ್ರೆ ನುಂಗೋಕೆ ಇಷ್ಟ ಇಲ್ಲ, ಕಾಸರಿಯಾಗುತ್ತದೆ ಬಾಯೆಲ್ಲ, ಅದಕ್ಕೆ ನಾನು ಮುದ್ದೆಯಲ್ಲಿಟ್ಟು ನುಂಗೋದು. ಮಗು ಹುಟ್ಟಿದ ಮೇಲೆ ನೋಡೋಣ, ನೀನು ಸುಮ್ಮನಿರು ಎಂದು ಅಜ್ಜಿಯ ಬಾಯಿ ಮುಚ್ಚಿಸುತ್ತಿದ್ದುದು ನೆನಪಾಯಿತು. ಇನ್ನು ಅವರ ದೊಡ್ಡಪ್ಪ ಮನೆಯಲ್ಲಿ ಮಾತ್ರೆ ನುಂಗಿದೆಯಾ ಎಂದು ಕೇಳುವವರು ಒಬ್ಬರೂ ಇರಲಿಲ್ಲ. ಹಾಗಾಗಿ ಅಲ್ಲೂ ಕೂಡ ಮುದ್ದೆಯಲ್ಲಿ ನುಂಗುವುದೇ ಅಭ್ಯಾಸ ಮಾಡಿಕೊಂಡಿದ್ದಳು. ಆದರೆ ಗಂಡನ ಮನೆಯಲ್ಲಿ ಮಾತ್ರ ಈ ಅಭ್ಯಾಸ ತೊರೆದ.
ಹೇಗೋ ಮಾತ್ರೆ ನುಂಗಿದಳು. ಆದರೆ ತನ್ನ ಗಂಡ ತನ್ನ ಎದುರೇ ನಿಂತು ಮಾತ್ರೆ ಹಿಡಿದಿರುವ ನೋಡಿ ಹಿಂಜರಿಕೆಯಿಂದಲೇ ನಿನ್ನೆ ಹೇಗೋ ಕಷ್ಟಪಟ್ಟು ನುಂಗಿದ್ದಳು. ಆದರೆ ಇಂದು ನುಂಗುವ ಮುನ್ನವೇ ಹೊಟ್ಟೆ ತೊಳೆಸಿದಂತಹ ಅನುಭವ. ರೀ, ಜ್ವರ ಕಮ್ಮಿಯಾಗಿದೆ, ಆದರೂ ಮಾತ್ರೆ ನುಂಗಬೇಕಾ? ಬೇಡ ಅಲ್ವಾ ಎಂದು ಅವನ ಕೈಯಿಂದ ಮಾತ್ರೆ ಪಡೆಯುತ್ತಾ ಬಹಳ ಮುದ್ದಾಗಿ ನುಲಿದಳು. ಜ್ವರ ಇಷ್ಟು ಬೇಗ ಹೋಗುವುದಿಲ್ಲ ಮಧು, ಮೈ ತಣ್ಣಗಾಗಿದೆ ಅಷ್ಟೇ. ಜ್ವರ ಹೋಗಲು ಕನಿಷ್ಠವೆಂದರೂ 2 ದಿನವಾದರೂ ಬೇಕು. ತಗೋ ಮಾತ್ರೆ ನುಂಗು. ಚಿಕ್ಕ ಮಕ್ಕಳಂತೆ ಹಠ ಮಾಡಬಾರದು ಎಂದು ಚಿಕ್ಕ ಮಕ್ಕಳಿಗೆ ಓಲೈಸುವಂತೆ ಓಲೈಸಿ ಅವಳ ಬಾಯಿಗೆ ಮಾತ್ರೆಯನ್ನು ಹಾಕಿದ. ಕಣ್ಣು ಮುಚ್ಚಿಕೊಂಡು ನುಂಗಿ ಮುಖ ಕಿವುಚಿದಳನ್ನು ನೋಡಿ ಜೋರಾಗಿ ನಕ್ಕ. ಅವನ ನಗು ನೋಡಿ ತುಸು ಕೋಪ ಬಂತು. ಯಾಕೆ ನಗೋದು ಎಂಬಂತೆ ನೋಡಿದಳು. ಅಲ್ಲ, ಮಾತ್ರೆ ನುಂಗೋಕೆ ಚಿಕ್ಕ ಮಕ್ಕಳ ರೀತಿ ಕಸಿವಿಸಿ ಮಾಡುತ್ತೀಯಲ್ಲ, ಅದ್ಯಾಕೆ ವಿದ್ಯಾರ್ಥಿಗಳಿಗೆ ಪಾಠ ಮಾಡುತ್ತಿದ್ಯೋ ಎಂದು ಸಣ್ಣದಾಗಿ ರೇಗಿಸಿದ. ಅವನ ಸ್ವಭಾವವೇ ಹಾಗೆ. ಮದುವೆಗೂ ಮುನ್ನ ತಂಗಿಯನ್ನು ರೇಗಿಸಿ ಅವಳ ಕೈಯಿಂದ ಬೈಸಿಕೊಳ್ಳುತ್ತಿದ್ದ. ಆದರೆ ಹೆಚ್ಚಾಗಿ ಮಾತನಾಡದ ಮಧುವನ್ನು ರೇಗಿಸಿ ನಗುತ್ತಿದ್ದ. ಮುಖ ಕೆಂಪಗೆ ಮಾಡಿಕೊಂಡು ನಿಂತಿದ್ದ ಮಧುವನ್ನು ತನ್ನ ಮಡಿಲಿನಲ್ಲಿ ಕೂರಿಸಿಕೊಂಡು ಬೇಜಾರಾಯ್ತಾ ಎಂದ. ಮುನಿಸಿಲ್ಲಲೇ ಹೌದು ಎಂಬಂತೆ ಸಂದೇಶ ರವಾನಿಸಿದಳು. ಅವಳ ಮುಖವನ್ನು ತನ್ನೆಡೆಗೆ ತಿರುಗಿಸಿಕೊಂಡು, ನೋಡು ಇನ್ನು ಚಿಕ್ಕ ಮಗು ಈ ಮಧು ಎಂದು ಅವಳ ಗಲ್ಲದ ಮೇಲೆ ಹರಿದ ನೀರನ್ನು ಒರೆಸುತ್ತಾ ಅವಳ ಜೇನಿನಂತಹ ತುಟಿಯ ಮೇಲೆ ಕೈಯಾಡಿಸುತ್ತಾ ಅವಳ ತುಟಿಯ ಬಳಿ ಬಂದ. ಗಂಡನನ್ನು ನೋಡಿ ಕಣ್ಣು ಮುಚ್ಚಿದಳು. ಅಣ್ಣ ಎನ್ನುತ್ತಾ ದಡಾರನೆ ಬಾಗಿಲು ತಳ್ಳಿ ಒಳಬಂದ ತಂಗಿಯನ್ನು ನೋಡಿ ಇಬ್ಬರೂ ತಬ್ಬಿಬ್ಬಾದರು. ತಕ್ಷಣ ಮೇಲೆದ್ದಳು ಮಧುರ. ಅಯ್ಯೋ ಭಗವಂತ, ಇನ್ನು ಈ ಕಣ್ಣಲ್ಲಿ ಏನೇನು ನೋಡಬೇಕು ಎಂದು ಹಿಂದೆ ತಿರುಗಿ ನಿಂತ ತಂಗಿಯನ್ನು ನೋಡಿ ಅವಳ ಕಿವಿ ಹಿಡಿದು, ಬೇರೆಯವರ ರೂಮಿಗೆ ಬರಬೇಕಾದರೆ ಬಾಗಿಲು ಬಡಿದು ಒಳಗೆ ಬರಬೇಕೆಂಬ CS ಇಲ್ಲವಾ? ತಂಗಿಯ ಮಾತನ್ನೇ ಅವಳಿಗೆ ಹೇಳಿದ್ದ. ಹೌದು, ನನಗೆ ಬುದ್ಧಿ ಇಲ್ಲ, ಆದರೆ ನೀನು ಬುದ್ಧಿವಂತ ತಾನೆ? ನೀನು ಏಕಾಂತದಲ್ಲಿರುವಾಗ ಬಾಗಿಲು ಹಾಕಿಕೊಳ್ಳಬೇಕೆಂದು ಗೊತ್ತಿಲ್ಲವಾ? ತುಂಬ ಓದಿದ್ದೀನಿ ಎಂದು ಕೊಚ್ಚಿಕೊಳ್ಳುತ್ತೀಯಾ? ಇಷ್ಟು ಸಣ್ಣ ವಿಷಯ ಗೊತ್ತಿಲ್ಲ ಎಂದು ಅವಳದ್ದೇ ತಿರುಗುಬಾಣ. ನಾನು ಯಾವಾಗ ಓದಿದ್ದೀನಿ ಎಂದು ಕೊಚ್ಚಿಕೊಳ್ಳುತ್ತೀನಿ ಹೇಳು ಎಂದು ತಂಗಿಯ ಕೆನ್ನೆಯನ್ನು ಹಿಂಡಿದ. ಅಂಬಾ, ನನ್ನ ಕೆನ್ನೆ ಹೋಯ್ತು ಬಿಡೋ, ಅಲ್ಲಿ ನಿನ್ನ ಕೋಡಂಗಿ ಗೆಳೆಯ ಬಂದಿದ್ದಾನೆ, ನಿನ್ನ ಕೇಳಿಕೊಳ್ಳುತ್ತಿದ್ದಾನೆ. ಹಾಗಾಗಿ ನಾನು ನಿನ್ನ ಕರೆಯೋದಕ್ಕೆ ಬಂದಿದ್ದು. ಅತ್ತಿಗೆ ನೀವು ಬನ್ನಿ ಎಂದು ಹೋಗುತ್ತಿದ್ದ ತಂಗಿಯ ಕಿವಿ ಹಿಂಡಿ, ಯಾಕೆ ನನ್ನ ಗೆಳೆಯ ನನ್ನ ಕೋಡಂಗಿ ಎನ್ನುವುದು? ದೊಡ್ಡವರಿಗೆ ಸ್ವಲ್ಪ ಮರ್ಯಾದೆ ಕೊಡೋದಕ್ಕೆ ಕಲಿ. ಕೊಂಚ ಬಿರುಸಾಗಿ ನುಡಿದ. ತಂಗಿಯ ಹುಡುಗಾಟದ ಬುಡ್ಡಿ ಕಂಡವನೇ. ಒಮ್ಮೊಮ್ಮೆ ಅತಿರೇಕವಾಗಿ ಆಡುವುದು ಅವನಿಗೆ ಸರಿ ಬರಲಿಲ್ಲ. ಅವನ ಗಂಭೀರವಾಗಿ ಹೇಳಿದ ಮಾತನ್ನು ತಿಳಿದುಕೊಳ್ಳದೆ ಮತ್ತೆ ತನ್ನ ಹುಡುಕು ಬುದ್ಧಿಯನ್ನು ತೋರುತ್ತಾ, ಯಾಕೆಂದರೆ ನೀನು ದೊಡ್ಡ ಕೋಡಂಗಿ, ನಿನ್ನ ಗೆಳೆತನ ಮಾಡಿದ್ದರಿಂದ ಅವನು ಕೋಡಂಗಿ ಎಂದು ಓಡು ಹೋಗುತ್ತಿದ್ದ ತಂಗಿಯ ಕೈ ಹಿಡಿದು ನಿಲುಚುತ್ತಾ, ಏನಂದೆ? ನಾನು ಕೋಡಂಗಿನ ಎಂದು ಅವಳ ತಲೆಯ ಮೇಲೆ ಸಣ್ಣದಾಗಿ ಪೇಟು ಕೊಟ್ಟ. ಅವನ ಏಟಿಗೆ ತಲೆ ಉಜ್ಜಿಕೊಳ್ಳುತ್ತಾ, ಸಾರಿ ಅಣ್ಣ, ಇನ್ನೊಂದು ಸಾರಿ ಹೇಳಲ್ಲ ಬಿಡೋ, ಕೈ ತುಂಬ ನೋವಾಗುತ್ತಿದೆ ಪುಟ್ಟ ಮಕ್ಕಳಂತೆ ಹೇಳಿದ. ತಂಗಿಯ ಕೋರಿಕೆಗೆ ಬಿಟ್ಟ. ಸ್ವಲ್ಪ ದೂರ ಹೋದವಳು ಮತ್ತೆ ಹೋಗೋ ಕೋಡಂಗಿ ಎಂದು ನಾಲಿಗೆ ಹೊರಚಾಚಿ ಅಣಕಿಸುತ್ತಾ ಮೆಟ್ಟಿಲಿಳಿದು ಓಡುತ್ತಿದ್ದ ತಂಗಿಯ ಹಿಂದೆ ಅವನು ಓಡಿದ. ಅಣ್ಣ ತಂಗಿಯ ಸಾಮರಸ್ಯದ ಬಂದ ಕಂಡು ಮಧುರ ನಗುತ್ತಾ ಮೆಟ್ಟಿಲಿಳಿದು ಬಂದಳು. ತನ್ನನ್ನು ಓಡಿಸಿಕೊಂಡು ಬಂದ ಅಣ್ಣನ ಕೈಯಿಂದ ತಪ್ಪಿಸಿಕೊಳ್ಳಲು ಅಪ್ಪ ಎನ್ನುತ್ತಾ ಅವರಪ್ಪನ ಪಕ್ಕ ಹೋಗಿ, ನೋಡಿ ಅಪ್ಪ, ಅವನನ್ನು ನನ್ನ ತಲೆಯ ಮೇಲೆ ಹೊಡೆಯುತ್ತಾನೆ, ಯಾವಾಗಲೂ ಅಷ್ಟೇ ಚಿಕ್ಕ ಮಕ್ಕಳಂತೆ ದೂರಿದಳು. ಸುಮ್ಮನೆ ನಕ್ಕ ಸತ್ಯಪ್ರಕಾಶ್. ಯಾಕೋ ಸೂರ್ಯ ನನ್ನ ಮಗಳಿಗೆ ಹೊಡೆಯೋದು ಎಂದು ಮಗಳ ತಲೆ ಸವರಿ ಸಣ್ಣದಾಗಿ ಮಗನನ್ನು ಗದರಿದರು. ಯಾವುದಾದರೂ ತರಲೆ ಮಾಡಿರುತ್ತಾಳೆ ನನ್ನ ಮಗಳು ಎಂದು ಸುಮ್ಮನಾದರು. ಟೀ ಹಿಡಿದು ಬಂದ ವಿದ್ಯಾ ಎಲ್ಲರಿಗೂ ಟೀ ಕೊಡುತ್ತಾ, ಏನಪ್ಪ ಸಂಜು, ಈ ನಡುವೆ ಮನೆ ಕಡೆ ಬರುವುದೇ ಕಡಿಮೆ ಮಾಡಿಬಿಟ್ಟಿದ್ದೀಯಾ? ನಮ್ಮನ್ನೆಲ್ಲ ಮರೆತು ಬಿಟ್ಟಿಯಾ ಎಂದು ಕುಶಲೋಪಚಾರಿಯಿಂದ ವಿಚಾರಿಸಿದರು ವಿದ್ಯಾ. ನಿಮಗೆಲ್ಲ ಗೊತ್ತಲ್ಲ ಆಂಟಿ, ವೈದ್ಯರ ಕೆಲಸ ಬಿಡುವು ಸಿಗುವುದೇ ಅಪರೂಪ. ಮಧುಗೆ ಹುಷಾರಿಲ್ಲ ಎಂದು ಸೂರ್ಯ ಹೇಳಿದ್ದ, ಹಾಗೆ ನೋಡಿಕೊಂಡು ಹೋಗೋಣ ಎಂದು ಬಂದೆ. ಹೇಗಿದ್ದೀಯ ಮಧು? ಸಹೋದರನ ಭಾವದಿಂದ ಕೇಳಿದ ಸಂಜಯ್. ಅವನ ಮಾತಿಗೆ ನಗುವಿನ ಆಭರಣ ತೊಟ್ಟು, ಚೆನ್ನಾಗಿದ್ದೀನಿ ಸಂಜಯ್ ಅವರೇ, ನೀವು ಹೇಗಿದ್ದೀರಾ ಎಂದು ಮರುಪ್ರಶ್ನಿಸಿದಳು. ಅವಳ ಮಾತಿಗೆ ಪ್ರತ್ಯುತ್ತರವಾಗಿ ನಗುತ್ತಾ, ನಾನು ಚೆನ್ನಾಗಿದ್ದೀನಿ ಎಂದ. ಏನಪ್ಪ ಸಂಜು, ನಮ್ಮ ಸೂರ್ಯನಷ್ಟೇ ವಯಸ್ಸಲ್ಲವೇ ನಿನ್ನದು? ಇನ್ನೂ ಮದುವೆಯಾಗದೆ ಅದ್ಯಾಕೆ ಗಡ್ಡ ಬಿಟ್ಟುಕೊಂಡು ಒಳ್ಳೆ ವಿರಾಗಿ ಥರ ಇದ್ದೀಯಾ ಎಂದ. ಅಜ್ಜಿಯ ಮಾತಿಗೆ ಪಟ್ಟನೆ ತಲೆ ಎತ್ತಿ ಸಂಜೆಯ ಕಡೆ ತೇಕ ದೃಷ್ಟಿ ಹರಿಸಿದಳು. ಅವನನ್ನೇ ಹೇಳಬಹುದು ಎಂದು. ಅಜ್ಜಿ, ನನಗೂ ಮದುವೆಯಾಗುವುದೇ ಇಷ್ಟ, ಆದರೆ ಏನು ಮಾಡುವುದು? ನನಗೆ ಮೆಚ್ಚುಗೆಯಾಗುವ ಹುಡುಗಿ ಸಿಕ್ಕಿಲ್ಲ, ಸಿಕ್ಕರೆ ಮದುವೆಯಾಗುವುದು ಎಂದು ಅನುಮುಖವನ್ನೇ ನೋಡುತ್ತಾ. ಸೂರ್ಯ ವೈಷ್ಣವಿಯ ಬಗ್ಗೆ ಕೇಳಿದಾಗ ಅವಳು ನನಗೆ ಹಿಡಿಸಲಿಲ್ಲ ಎಂದು ಸುಳ್ಳು ನುಡಿದ.
ಹುಡುಗಿ ನೋಡುವುದಕ್ಕೆ ದಪ್ಪ, ಸಣ್ಣ, ಕಪ್ಪು, ಬಿಳುಪು ಎಂದು ಎಲ್ಲ ಹುಡುಗಿಯರು ಕೊಂಕು ಹುಡುಕಿದರೆ ಹುಡುಗಿ ಸಿಗುವುದು ಕಷ್ಟವೇ. ಈಗಲೇ ಹುಡುಗಿಯರ ಸಂಖ್ಯೆ ಕಡಿಮೆಯಾಗಿದೆ. ಹೀಗೇನು ನೀನು ಎಲ್ಲರಲ್ಲೂ ಹುಡುಕು ನೋಡುತ್ತಾ ಕುಳಿತುಕೊಂಡರೆ ನಿನಗೆ ಹುಡುಗಿ ಸಿಗುವುದು ಕಷ್ಟ. ಮುಂದೆ ಸನ್ಯಾಸಿಯಾಗಬೇಕಾಗುತ್ತದೆ ಎಂದು ರೋಷದ ಕಂಗಳಿಂದ ನುಡಿದಳು. ಈ ನಡುವೆ ತನ್ನೊಡನೆ ಒಂದು ಮಾತನಾಡದೆ ಬರೀ ಮನೆಯ ಮಂದಿಯನ್ನು ಮಾತನಾಡಿಸುತ್ತಿರುವುದು ನೋಡಿ ಅವಳ ಮನಸ್ಸಿಗೆ ತುಂಬ ನೋವಾಗಿತ್ತು. ಆದರೆ ಹೇಳಿಕೊಳ್ಳಲಾಗದೆ ಈ ರೀತಿ ನುಡಿದಳು. ಪಾಪ, ಅವನೇನು ಈ ರೀತಿ ಕೊಂಕು ಹುಡುಕುವ ಹುಡುಗನಲ್ಲ. ಅನು, ದೊಡ್ಡವರು ಮಾತನಾಡುತ್ತಿರುವಾಗ ಮಧ್ಯೆ ಮೂಗು ತೂರಿಸುವುದು ಕಡಿಮೆ ಮಾಡು. ಎಷ್ಟು ಸರ್ತಿ ಹೇಳಿದ್ದೀನಿ ನಿನ್ನ ಬಾಯಿ ಕಮ್ಮಿ ಮಾಡಿಕೊ ಎಂದು. ನೀನಿನ್ನೂ ಚಿಕ್ಕ ಮಗುವಲ್ಲ. ಈ ಹುಡುಗಾಟ ಬಿಟ್ಟು ಸ್ವಲ್ಪ ಗಂಭೀರವಾಗು. ಕತ್ತೆಯಾಗುವಷ್ಟು ವಯಸ್ಸಾಗಿದ್ದರೂ ಇನ್ನೂ ಒಳ್ಳೆ ಚಿಕ್ಕ ಮಕ್ಕಳಂತೆ ಆಡುತ್ತೀಯ ಎಂದು ಮಗಳ ಮೇಲೆ ಗದರಿಬಿಟ್ಟರು ವಿದ್ಯಾ. ಪ್ರತಿ ಬಾರಿ ರೇಣುಕಾರವರು ಬಂದಾಗ ಹೇಳುವುದು ಒಂದೇ ಮಾತು, ನಿನ್ನ ಮಗಳನ್ನು ಹದ್ದು ಬಸ್ಸಿನಲ್ಲಿಡು ಎಂದು. ಇಂದು ಸ್ವಲ್ಪ ಅತಿರೇಕವಾಗಿ ಆಡಿದ ಮಗಳ ನಡೆಗೆ ಕೋಪ ಬಂತು. ವಿದ್ಯಾರ ಮಾತನ್ನು ಕೇಳಿಸಿಕೊಂಡ ಸಂಜಯ್ ಪಕ್ಕನೆ ನಕ್ಕ. ಆ ನಗುವನ್ನು ನೋಡಿದ ಅನುವಿನ ಕಣ್ಣಲ್ಲಿ ನೀರು ಇಳಿಯಿತು. ತನ್ನ ಕಣ್ಣ ತುಂಬಿಕೊಂಡು ರೂಮಿಗೆ ಓಡಿದ ನಾದಿನಿಯನ್ನು ನೋಡಿ ಮಧು ಮನಸ್ಸು ಮುದುಡಿತು. ಬಳಸಿದಂತೆಲ್ಲ ಬೆಳೆಯುವ ಅಕ್ಷರ ಪಾತ್ರೆಯ ನಗು. ಅಂತಹ ನಗುವಿನ ಹೊಡತಿ ಅನು. ಮೊದಲ ಬಾರಿ ಅನು ಕಣ್ಣೀರು ಸುರಿಸುತ್ತಾ ಹೋಗಿದ್ದು ನೋಡಿ ಮುಖ ಸಪ್ಪೆಯಾಗಿಸಿಕೊಂಡಳು ಮಧುರ. ತಾನು ಮನೆಗೆ ಬಂದಾಗ ತನ್ನ ಬೇಸರ ನೀಗಿಸಿ ತನ್ನ ಒಂಟಿತನವನ್ನು ಹೋಗಲಾಡಿಸಿದವಳು ಅನು. ತಾನು ಹೋಗಿ ಸಮಾಧಾನ ಮಾಡಬೇಕೆಂದುಕೊಂಡರು. ಬೇಡ, ತಾನು ಹೋಗುವುದು ತಪ್ಪು ಎಂದು ಸುಮ್ಮನಾದಳು. ತಾಯಿಯಾದವಳು ಮಗಳಿಗೆ ಬೈಯುವ ಅಧಿಕಾರವಿದೆ ಎಂದು ತಾನು ಮಧ್ಯೆ ಬರಬಾರದು ಎಂದು ಸುಮ್ಮನೆ ನಿಂತಳು. ಗೆಳೆಯನ ಆದೇಶದಂತೆ ಮಧುರಾಳನ್ನು ಹೊರಗೆ ಕರೆತಂದಿದ್ದ ಸೂರ್ಯ ಹೊರಗಡೆ ತಿರುಗಾಡಿ ಅವಳ ಮನಸ್ಸನ್ನು ಸ್ವಲ್ಪ ಸ್ಥಮಿತಕ್ಕೆ ಬರುವುದು ಎಂದು ಮೈಸೂರಿನ ಎಲ್ಲ ಪ್ರೇಕ್ಷಣೀಯ ಸ್ಥಳಗಳಾದ ಮೈಸೂರು ಅರಮನೆ, ಚಾಮುಂಡೇಶ್ವರಿ ದೇವಾಲಯ ಹಾಗೂ ಮೃಗಾಲಯವನ್ನು ನೋಡಿ ಕೊನೆಯದಾಗಿ ಕೃಷ್ಣರಾಜ ಅಣೆಕಟ್ಟಿನ ಬಳಿ ಬಂದು ಅಲ್ಲಿನ ಕಾರಂಜಿಯನ್ನು ನೋಡಿದ ಅವಳ ಮನ ಅರಳಿತು. ಎಂದು ಚಿಕ್ಕ ವಯಸ್ಸಿನಲ್ಲಿ ಶಾಲೆಯ ಪ್ರವಾಸಕ್ಕೆಂದು ಬಂದಾಗ ನೋಡಿದ್ದು. ಆಗಿನ್ನೂ ಪುಟ್ಟ ವಯಸ್ಸು, ಅಷ್ಟಾಗಿ ನೆನಪಿನಲ್ಲಿ ಉಳಿಯಲಿಲ್ಲ. ತಾನು ಕೂಡ ತಂದೆಯ ಜೊತೆ ಬೆಳೆದಿದ್ದರೆ ನನಗೆ ಮೈಸೂರೇನು ಹೊಸದಾಗುತ್ತಿರಲಿಲ್ಲ. ಗಂಡನ ಕೈ ಹಿಡಿದು ಪ್ರೇಮಿಗಳಂತೆ ಸುತ್ತಿದ್ದಳು. ಬೃಂದಾವನದ ಬಳಿ ಬಂದಳು. ಅಲ್ಲಿ ಪುಟ್ಟ ಮಕ್ಕಳು ಆಟವಾಡುತ್ತಿರುವುದನ್ನು ನೋಡಿ ತನ್ನ ಬಾಲ್ಯ ನೆನಪಿಗೆ ಬಂದಿತು. ಮಧು, ಏನಾಯಿತು, ಯಾಕೆ ಅಲ್ಲೇ ನೋಡುತ್ತಿದ್ದೀಯಾ ಎಂದು ಅವಳೆಡೆಗೆ ನೋಡಿದ. ಏಕಾಏಕ ಈ ರೀತಿ ಸಪ್ಪಗಾದ ಹೆಂಡತಿಯನ್ನು ಕಂಡು ನನಗೆ ನನ್ನ ಬಾಲ್ಯ ನೆನಪಿಗೆ ಬಂದಿತ್ತು ಸೂರ್ಯ. ಕಹಿ ನೆನಪಲ್ಲ, ಸಿಹಿ ನೆನಪು. ನಮ್ಮೂರು ಹಾಸನ, ಶಿಲ್ಪಕಲೆಗಳ ನಾಡು, ಹೊಯ್ಸಳರ ಬೀಡು. ಅಜ್ಜಿ ಜೊತೆ ನಾನು ಹಾಸನದ ಎಲ್ಲ ಪ್ರವಾಸಿ ತಾಣಗಳನ್ನು ನೋಡಿದ್ದೆ. ಸರ್ಕಾರಿ ಶಾಲೆಯಲ್ಲಿ ಓದುವ ಮಕ್ಕಳಿಗೆ 8ನೇ ತರಗತಿಯಲ್ಲಿ ಉಚಿತವಾಗಿ ಬೈಸಿಕಲ್ ಕೊಡೋರು. ಸೈಕಲ್ ಕೊಟ್ಟ ಖುಷಿಗೆ ನನ್ನ ಕಾಲು ನೆಲದ ಮೇಲೆ ನಿಲ್ಲುತ್ತಿರಲಿಲ್ಲ. ಅಜ್ಜಿಗೆ ಪ್ರತಿ ಬಾರಿ ಪೀಡಿಸುತ್ತಿದ್ದೆ ನನಗೆ ಸೈಕಲ್ ಕೊಡಿಸು ಎಂದು. ಆದರೆ ಅಜ್ಜಿ ಕೊಡಿಸದೆ ಯಾವಾಗಲೂ ಬೈಯುತ್ತಿದ್ದರು. ಶಾಲೆಯಲ್ಲಿ ಸೈಕಲ್ ಕೊಟ್ಟ ಪ್ರಭಾವ. ನನ್ನ ಗೆಳತಿಯರ ಜೊತೆಗೂಡಿ ಸೈಕಲ್ ತುಳಿಯೋದು, ಕಲಿಯಲು ಬಿದ್ದು ಎದ್ದು ಗಾಯ ಮಾಡಿಕೊಂಡು ಬಂದು ಅಜ್ಜಿಯ ಕೈಯಲ್ಲಿ ಏಟು ತಿಂದರೂ ನಾನು ಮಾತ್ರ ಮನೆಯಲ್ಲಿ ಕೂರುತ್ತಿರಲಿಲ್ಲ. ಬೇಲೂರು ಚೆನ್ನಕೇಶವ ದೇವಾಲಯ. ಆ ದೇವಾಲಯ ಕಟ್ಟಿಸಿದ್ದು ಹೊಯ್ಸಳರ ರಾಜ ವಿಷ್ಣುವರ್ಧನ. ಚೇಳರ ವಿರುದ್ಧ ಜಯ ಸಾಧಿಸಿದ ವಿಜಯದ ಖುಷಿಗಾಗಿ ಆ ದೇವಾಲಯವನ್ನು ಕಟ್ಟಿಸಿದನಂತೆ. ಹಳೇಬೀಡು, ಬಿಸಿಲ್ ಘಾಟ್, ಹಾಸನಾಂಬೆ ದೇವಾಲಯ, ಗೋರೂರು ಅಣೆಕಟ್ಟು, ಶ್ರವಣಬೆಳಗೊಳ ಹೀಗೆ ಪ್ರತಿ ಭಾನುವಾರನೂ ಒಂದೊಂದು ಸ್ಥಳಕ್ಕೆ ಹೋಗುತ್ತಿದ್ದೆವು. ಯಾವಾಗ ನಾನು ಋತುಮತಿಯಾದೆನೋ ಆಗ ಅಜ್ಜಿ ನನ್ನ ಹೊರಗಡೆನೇ ಕಳಿಸಲಿಲ್ಲ. ಅಲ್ಲಿಂದ ನನ್ನ ಎಲ್ಲ ಆಸೆ ಕನಸು 4 ಗೋಡೆಯ ನಡುವೆಯೇ ನಿಂತು ಹೋಯಿತು. ನನಗೆ ನಿಜವಾಗಿಯೂ ಉಪನ್ಯಾಸಕಿ ಹುದ್ದೆಗೆ ಸೇರುವುದಕ್ಕೆ ಇಷ್ಟವಿರಲಿಲ್ಲ. ಚಿಕ್ಕ ವಯಸ್ಸಿನಿಂದಲೂ ನನಗೆ ಟ್ರಾವೆಲಿಂಗ್ ಗೈಡ್ ಆಗಬೇಕೆಂದು ತುಂಬ ಇಷ್ಟ. ಬೇಲೂರು, ಹಳೇಬೀಡು ಬರುತ್ತಿದ್ದ ವಿದೇಶಿ ಪ್ರವಾಸಿಗಳಿಗೆ ನಾವು ದೇವಾಲಯದ ಬಗ್ಗೆ ತಿಳಿಸುತ್ತಿದ್ದೆವು. ಆದರೆ ಏನು ಮಾಡೋದು, ಜೀವನ ಯಾವುದಾದರೂ ವೃತ್ತಿ ಬೇಕೇ ಬೇಕು ಅಲ್ವಾ ಎಂದು ಯಾವುದೋ ಸಂತೋಷ ಭಾವದಿಂದ ಇಷ್ಟು ಉದ್ದುದ್ದ ಮಾತನಾಡುತ್ತಿರುವುದನ್ನು ನೋಡಿ ಅಚ್ಚರಿ. ಅಲ್ಲಿ ನೋಡಿ ಎಂದು ಮಗಳ ಜೊತೆ ಆಟವಾಡುತ್ತಿದ್ದ ವ್ಯಕ್ತಿಯನ್ನು ತೋರಿಸಿ, ನಾನು ಕೂಡ ಇದೇ ರೀತಿ ಬಯಸಿದ್ದೆ ಸೂರ್ಯ. ಅಪ್ಪನ ಜೊತೆ ನಾನು ಕೈ ಹಿಡಿದು ಹೊರಗಡೆ ಸುತ್ತಬೇಕು. ಇದನ್ನೆಲ್ಲ ನೋಡಿದಾಗ ನನ್ನ ಅಪ್ಪ ನೆನಪಾಗುತ್ತಾರೆ ಸೂರ್ಯ ಎಂದು ಕೊಂಚ ಮಂಕಾದ ಹೆಂಡತಿಯನ್ನು ನೋಡಿ ಅವರಪ್ಪನ ಮೇಲೆ ಕೋಪ ಉಕ್ಕಿತು. ಆದರೆ ಅವರು ಈ ಲೋಕವನ್ನೇ ತ್ಯಜಿಸಿ ಹೊರಟವರು. ಪ್ರತಿಯೊಬ್ಬ ಮನುಷ್ಯ ಈ ಜೀವನದ ಪುಸ್ತಕದಲ್ಲಿ ಮರೆಯಲಾಗದ ಪುಟವೆಂದರೆ ಅದು ಬಾಲ್ಯ. ಯಾವ ಚಿಂತೆಗಳ ಗೋಡವಿಲ್ಲದೆ ನಮ್ಮ ತರಲೆ ತುಂಟಾಟವನ್ನು ತೋರಿಸುವ ಕಾಲವದು. ಆ ಕಾಲದಲ್ಲಿ ಬರೀ ಸಿಹಿ ಘಟನೆಗಳು ಮಾತ್ರ ತುಂಬಿರಬೇಕು. ಆದರೆ ಮಧು ಎಂದು ಸುಮ್ಮನಾದ. ಎಲ್ಲ ಸ್ಥಳಗಳನ್ನು ನೋಡಿ ಮನೆಗೆ ಬಂದ ಮಧುವಿಗೆ ಬೆಳಗ್ಗೆ ಚಾಮುಂಡೇಶ್ವರಿ ದೇವಾಲಯದಲ್ಲಿ ಕಂಡ ಪುಟ್ಟ ಮಗುವಿನ ಮುಖವೇ ನೆನಪಿಗೆ ಬರುತ್ತಿತ್ತು. ಆ ಮಗುವನ್ನು ನೋಡಿದ ಕ್ಷಣದಿಂದ ತನಗೂ ಮಗುವೇ
ಆಗಬೇಕೆಂಬ ಆಸೆ ಪುಟಿದೇಳತೊಡಗಿತ್ತು. ಆ ಮಗುವಿನ ಮುದ್ದು ನಗು, ಪುಟ್ಟ ಕೈಕಾಲು ಎಲ್ಲವೂ ಕಣ್ಣ ಮುಂದೆ ಗೋಚರಿಸಿ ತನಗೂ ಒಂದು ಪುಟ್ಟ ಮಗು ಬೇಕೆಂಬ ಬಯಕೆಯ ಬೀಜ ಬಿತ್ತತೊಡಗಿತ್ತು. ಅಮ್ಮನ ಬಾಣತೆಯಂತೆ ಇಂದು ಮನೆಗೆ ಬಂದ ಸೂರ್ಯನಿಗೆ ಸ್ವಾಗತಿಸಿದ್ದು ಅನುಷಾ. ಅಮ್ಮ ಅಣ್ಣ ಬಂದ ಎನ್ನುತ್ತಾ ಅಡುಗೆ ಮನೆಗೆ ಹೊರಟಳು. ಅಡುಗೆ ಮನೆಯಿಂದ ಹೊರಬಂದ ವಿದ್ಯಾ, ಹೋಗು ಸೂರ್ಯ, ಬೇಗ ಸ್ನಾನ ಮಾಡಿ ಬಾ, ನೀನು ಮತ್ತೆ ಮಧು ದೇವಸ್ಥಾನಕ್ಕೆ ಹೋಗಿ ಬರಬೇಕು ಎಂದು ಒಂದೇ ಸಮನೆ ಆವರಿಸಿದ ಅಮ್ಮನನ್ನು ನೋಡಿ, ಈಗಷ್ಟೇ ಮನೆಗೆ ಬಂದಿದ್ದೀನಿ, ಆಗಲೇ ನಿಮ್ಮದೇನಮ್ಮ? ಸ್ವಲ್ಪ ಅಸಹನೆಯಿಂದ ನುಡಿದ. ತನ್ನ ಮಾತಿಗೆ ಸ್ವಲ್ಪ ಬೇಸರಿಸಿಕೊಂಡು ನಿಂತ ಅಮ್ಮನನ್ನು ತಬ್ಬಿ, ಸಾರಿ ಅಮ್ಮ, ನೀನು ಅವಸರಿಸಿದೆಯಲ್ಲ, ಹಾಗಾಗಿ ಬಿರುಸಾಗಿ ನುಡಿದೆ ಎಂದು ಪೆಚ್ಚೆ ಮೂರೆ ಹೊತ್ತಾ ಹೇಳಿದ. ಸರಿ ಸರಿ ಹೋಗು, ಬೇಗ ಸ್ನಾನ ಮಾಡಿ ಬಾ, ಕತ್ತಲೆಯಾಗುತ್ತದೆ, ಬೇಗ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಎಂದರು ವಿದ್ಯಾ ಮಗನನ್ನೇ ನೋಡುತ್ತಾ. ಇವತ್ತು ಏನು ವಿಶೇಷ? ಕಾರ್ತಿಕ ಸೋಮವಾರವಲ್ಲ, ಸಂಕಷ್ಟಹರ ಚತುರ್ಥಿಯಲ್ಲ, ಮತ್ತಿನ್ನೇನು ವಿಶೇಷ ಎಂದು ಅಮ್ಮನನ್ನು ಬಳಸುತ್ತಾ. ಏನಾದರೂ ವಿಶೇಷವಿದ್ದರೆ ಮಾತ್ರ ದೇವಸ್ಥಾನಕ್ಕೆ ಹೋಗಬೇಕೆಂಬ, ಎಲ್ಲಿ, ಯಾಕೆ ಎಂದೆಲ್ಲ ಕೇಳಬೇಡ, ಎಲ್ಲ ತಿಳಿಯುತ್ತೆ, ಹೋಗು ಮೊದಲು ಸ್ನಾನ ಮಾಡು ಎಂದು ತಳ್ಳಿದರು. ಅಚ್ಚರಿಯಿಂದಲೇ ಸ್ನಾನ ಮುಗಿಸಿ ಬಟ್ಟೆ ತೊಟ್ಟು ಬಂದ ಮಧು ಎಂದು ವಿದ್ಯಾರು ಕರೆದ ಕ್ಷಣ ಗೆಜ್ಜೆ ಸಪ್ಪಳ ಮಾಡುತ್ತಾ ಬಂದ ಮಡದಿಯನ್ನು ನೋಡಿ ಕಣ್ಣು ಅಗಲಿಸಿದ. ತಿಳಿ ಹಸಿರು ಬಣ್ಣದ ಸೀರೆ ಉಟ್ಟು, ಕೈ ತುಂಬ ಬಳೆ ತೊಟ್ಟು, ಅದಕ್ಕೊಪ್ಪುವಂತಹ ಹಣೆಬೊಟ್ಟು ಇಟ್ಟು, ತನ್ನ ಕನ್ನಡಕ ಸರಿ ಮಾಡಿಸಿಕೊಂಡು ಪೂಜೆ ಬುಟ್ಟಿ ಹಿಡಿದು ಬಂದ ಹೆಂಡತಿಯನ್ನು ನೋಡಿ ಅಚ್ಚರಿಗೊಳಗಾದ. ತನ್ನ ಮನೆಯಲ್ಲಿ ಎಂದೂ ಗೆಜ್ಜೆ ಸಪ್ಪಳ ಕೇಳಿ ಬಂದಿರಲಿಲ್ಲ, ತನ್ನ ತಂಗಿ ಮತ್ತು ಅಮ್ಮ ಎಂದೂ ತೊಟ್ಟಿರಲಿಲ್ಲ. ಹಾಗಾಗಿ ಇಂದಿನ ಹೆಂಡತಿಯ ಅಲಂಕಾರಕ್ಕೆ ತುಸು ಅಚ್ಚರಿಯಿಂದಲೇ ತಯಾರಾಗಿ ಕಾರಿನ ಸ್ಟೇರಿಂಗ್ ಹಿಡಿದ. ಕಾರಿನಲ್ಲಿ ಕುಳಿತು ಇಬ್ಬರಲ್ಲೂ ಮೌನವೇ ರಾಜ್ಯಭಾರವಾಳುತ್ತಿತ್ತು. ಅವನಂತೂ ಅವಳ ಮುದ್ದು ಮುಖ ನೋಡಿ ಕಳೆದೇ ಹೋದ. ಆದರೂ ಅವಳೊಂದಿಗೆ ಮಾತನಾಡದೆ ದೇವಸ್ಥಾನದ ಮುಂದೆ ನಿಲ್ಲಿಸಿದ್ದ. ಕಾರಿನಿಂದ ಇಳಿದ ಮಧು ತನ್ನೊಂದಿಗೆ ಏನೂ ಮಾತನಾಡದೆ ಸುಮ್ಮನೆ ಇದ್ದ ಗಂಡನ ಕೈ ಹಿಡಿದು ದೇವಸ್ಥಾನ ಪ್ರವೇಶಿಸಿದಳು. ಅರ್ಚಕರ ಕೈಗೆ ಪೂಜೆ ಬುಟ್ಟಿಯನ್ನು ಕೊಟ್ಟು ದೇವರ ಮುಂದೆ ನಿಂತು ಭಕ್ತಿ ಭಾವದಿಂದ ಕೈ ಮುಗಿದವಳ ಮುಖದಲ್ಲಿ ಸಂತೃಪ್ತ ನಗೆ. ಶಿವಪ್ಪ, ನಾನು ನನ್ನ ಬದುಕಿನ ಹೊಸ ಮಜಲಿಗೆ ಕಾಲಿಡುತ್ತಿದ್ದೇನೆ, ಎಲ್ಲ ನಿನ್ನ ಆಶೀರ್ವಾದ ಇರಲಿ, ಜೀವನದಲ್ಲಿ ಸುಖವೇ ದಯಪಾಲಿಸು ಎಂದು ಕೇಳಲಾರೆ. ತುಸು ನೆಮ್ಮದಿ ಕೊಟ್ಟು ಬಿಟ್ಟರೆ ಸಾಕು. ಚಿಕ್ಕ ವಯಸ್ಸಿನಿಂದಲೂ ನನ್ನಿಂದ ನೀನು ಎಲ್ಲವನ್ನೂ ಕಿತ್ತುಕೊಂಡೆ, ನೀನಿಲ್ಲ ಎಂದು ಬೈಯುತ್ತಿದ್ದೆ, ನನ್ನ ಹೃದಯದಲ್ಲಿ ಅರಳಿದ ಪ್ರೀತಿಯ ಹೂ ನನ್ನ ಕಣ್ಣ ಮುಂದೆಯೇ ಕಮರಿ ಹೋಯಿತು ಎಂದು ದುಃಖಿಸುತ್ತಿದ್ದೆ. ಆದರೆ ನೀನು ಭೋಲೆನಾಥ, ಅನಿರೀಕ್ಷಿತವಾಗಿ ನನ್ನ ಜೀವನದಲ್ಲಿ ನಾನು ಪ್ರೀತಿಸಿದವನನ್ನೇ ನನ್ನ ಗಂಡನಾಗುವಂತೆ ಮಾಡಿದೆ. ನನ್ನನ್ನು ಪ್ರೀತಿಸುವ ಕುಟುಂಬ ನೀಡಿ ಈ ಒಂಟಿತನಕ್ಕೆ ಮುಕ್ತಿ ಕೊಟ್ಟುಬಿಟ್ಟೆ. ನಾನು ನಿನ್ನ ಹತ್ತಿರ ಬೇಡುವುದೊಂದೇ, ಇಷ್ಟು ಪ್ರೀತಿಸುವ ಕುಟುಂಬದಿಂದ ಎಂದು ನನ್ನ ದೂರ ಮಾಡಬೇಡವೆಂದು ಎಂದು ಕಣ್ಣು ಬಿಟ್ಟು ಕಣ್ಣೆದುರು ಕಂಡ ಶಿವಲಿಂಗಕ್ಕೆ ಮತ್ತೊಮ್ಮೆ ನಮಿಸಿ ನಗೆಯ ಸೂಸುತ್ತಾ ಮಂಗಳಾರತಿ ತೆಗೆದುಕೊಂಡಳು. ಮೊದಲ ಬಾರಿ ಹೆಂಡತಿಯ ಹಣೆಗೆ ಕುಂಕುಮವಿಟ್ಟು ದೇವರ ಮುಂದೆ ವಿನಮ್ರವಾಗಿ ಪ್ರಾರ್ಥಿಸಿ ಕೈ ಮುಗಿದು ಹೊರಬಂದ ಸೂರ್ಯ. ಮದುವೆಯಾದ ಹೊಸದರಲ್ಲಿ ಈ ದೇವಸ್ಥಾನಕ್ಕೆ ಬಂದಾಗ, ಹೇ ಬಾ, ಅಲ್ಲಿ ನಿಂತುಕೊಂಡು ಏನು ಯೋಚಿಸುತ್ತಿದ್ದೀಯಾ ಎಂದು ಕೋಪದಲ್ಲಿ ಮುಖಗಂಟಿಕ್ಕಿಕೊಂಡು ಹೇಳಿದ ಗಂಡನ ಮೊಗ ನೆನಪಿಗೆ ಬಂದಿತ್ತು. ಮಧುಗೆ ಪಕ್ಕನೆ ನಕ್ಕು ಬಿಟ್ಟಳು. ಅವಳ ಅನಿರೀಕ್ಷಿತ ನಗುಗೆ ಅಚ್ಚರಿಗೊಂಡ ಅಬ್ಬ, ದೇವಸ್ಥಾನಕ್ಕೂ ಬಂದಿದ್ದಕ್ಕೂ ಪ್ರಯೋಜನವಾಯಿತು. ಆ ದೇವರು ನಿನಗೆ ಈಗಲಾದರೂ ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ. ಯಾವಾಗಲೂ ಅಳುವುದು ಬಿಟ್ಟು ನಗು ಎಂದು ಛೇಡಿಸಿದ ಸೂರ್ಯ. ಅವನ ಮಾತಿಗೆ ಮುಖ ದಪ್ಪ ಮಾಡಿಕೊಂಡು, ನಾನಕ್ಕರೂ ಕಷ್ಟ, ಅತ್ತರೂ ಕಷ್ಟ ಅಲ್ವಾ ನಿಮಗೆ ಎಂದು ಅವನ ಭುಜಕ್ಕೆ ಗುದ್ದಿದಳು. ನನ್ನ ಭುಜವನ್ನು ಉಜ್ಜಿಕೊಳ್ಳುತ್ತಾ, ಅಂತೂ ನನಗೆ ಹೊಡೆಯುವ ಮಟ್ಟಿಗೆ ಬಂದಿದ್ದೀಯಾ? ಇರಲಿ, ಏಕೆ ನಗುತ್ತಿದ್ದೀಯಾ ಹೇಳು ಎಂದು ಕೈ ಕಟ್ಟಿಕೊಂಡು ನಿಂತ. ಅಯ್ಯೋ ಏನೂ ಇಲ್ಲ, ಹಾಗೆ ಸುಮ್ಮನೆ ನಕ್ಕೆ. ನಗುವುದಕ್ಕೂ ದುಡ್ಡು ಕೊಡಬೇಕಾ? ನಮ್ಮ ಬಳಿ ಕೊಡುವುದಕ್ಕೆ ಏನೂ ಇಲ್ಲ ಎಂದು ಕೊರಗಬಾರದು, ಇದ್ದೇ ಇದೆಯಲ್ಲ ಸುಂದರವಾದ ನಗು ಎಂದು ಸುಂದರವಾದ ನಗು ನಕ್ಕವಳನ್ನು ನೋಡಿ ತಾನು ಮುಗುಳ್ನಗುತ್ತಾ, ಸರಿ ಹೊರಡೋಣವಾ, ತಡವಾಯಿತು ಎಂದು ಹೊರಡಿಸಿದವನ ಮನವಂತೂ ಅಚ್ಚರಿ. ಎಲ್ಲವುದಕ್ಕಿಂತ ಹೆಚ್ಚಾಗಿ ಮಡದಿಯ ನಗು ಅವನನ್ನು ಬೇರೆ ಲೋಕಕ್ಕೆ ತೆರಳುವಂತೆ ಮಾಡಿತ್ತು. ಮನದ ಭಾವನೆಗಳನ್ನು ಕೆಣಕುತ್ತಿರುವ ಮಡದಿಯ ಕಣ್ಣೋಟಕ್ಕೆ ಅವಳ ಸುಂದರ ರೂಪವನ್ನು ನೋಡುತ್ತಾ ಅದೇ ತಿಳಿಯಾದ ನಗು ನಗುತ್ತಾ ಮನೆ ಕಡೆ ಹೊರಟ. ಎಲ್ಲರೂ ಊಟ ಮುಗಿಸಿ ಅನಂತರ ವಿದ್ಯಾ ಮಧು ಎಂದು ಅವಳ ಕೈಗೆ ಹಾಲಿನ ಲೋಟವಿಟ್ಟು ಅವಳ ಮುಡಿಗೆ ಮಲ್ಲಿಗೆಯನ್ನು ಮುಡಿಸಿ, ಎಲ್ಲ ಒಳ್ಳೆಯದಾಗಲಿ ಮಧು, ಇಂದು ತುಂಬ ಸುಂದರವಾಗಿ ಕಾಣುತ್ತಿದ್ದೀಯ. ಅವತ್ತು ಅನು ಹೇಳಿದ ಹಾಗೆ ಸುಂದರ ಎನ್ನುವುದು ಮುಖದಲ್ಲಿರುವುದಿಲ್ಲ, ಹೃದಯದಲ್ಲಿರುತ್ತದೆ ಎಂದು, ನಿನ್ನ ಹೃದಯ ಪರಿಶುದ್ಧವಾಗಿರುವುದಕ್ಕೆ ನೀನು ತುಂಬ ಸುಂದರವಾಗಿ ಕಾಣುತ್ತಿರುವುದು ಎಂದು ಅವಳ ಗಲ್ಲದ ಮೇಲೆ ದೃಷ್ಟಿಬೊಟ್ಟನ್ನಿಟ್ಟು ದೃಷ್ಟಿ ತೆಗೆದರು. ಅತ್ತೆ ಆಶೀರ್ವಾದ ಮಾಡಿ ಎಂದು ಕಾಲಿಗೆರಗಿ ನಮಸ್ಕರಿಸಿದಳು. ಆ ದೇವರು ನಿನ್ನ ಪಾಲಿಗೆ ಎಲ್ಲ ಸುಖ ಸಂತೋಷ ಕೊಡಲಿ, ಆದಷ್ಟು ಬೇಗ ಬಾಲ ಮಧುನೂ ಬಾಲ ಸೂರ್ಯನೂ ಹುಟ್ಟಲಿ ಎಂದು ಹರಸುತ್ತೇನೆ ಎಂದು ಸೊಸೆಯ ಕೆನ್ನೆ ಸವರಿದರು. ಸೊಸೆ ತನ್ನ ಇಚ್ಛೆಯನ್ನು ತನ್ನ ಬಳಿ ಹೇಳಿದಾಗ ಅವಳಿಗೆ ಸಹಾಯ ಮಾಡಿ ಮಗನನ್ನು ಬೇಗ ಬರುವಂತೆ ಮಾಡಿ ಅಮ್ಮನಂತೆ ದಾಂಪತ್ಯಕ್ಕೆ ತಿಳಿಸಿದರು. ಅತ್ತೆ ತಿಳಿ
ಹಾಲಿನ ಲೋಟವಿಡಿದವಳ ಹೃದಯ ನವಿರಾಗಿ ಕಂಪಿಸುತ್ತಿತ್ತು. ಸ್ವಲ್ಪ ಹೊತ್ತು ಮುಂದಕ್ಕೆ ಚಲಿಸಲಿಲ್ಲ. ನಾಚಿಕೆ ಹುರಿ ಅವಳನ್ನು ಬಿಗಿಯಾಗಿ ಕಟ್ಟಿ ಹಾಕಿಬಿಟ್ಟಿತ್ತು. 5-10 ನಿಮಿಷವಾದರೂ ನಾಚಿಕೆ ಸರಿಸಿ ಹೊರಬರಲಿಲ್ಲ ಅವಳು. ಎಷ್ಟು ಹೊತ್ತು ನಿಲ್ಲುವೆ ಮಧು? ಇದು ಜೀವನದ ಸುಂದರ ಗಳಿಗೆ. ಈ ಅಂಜಿಕೆಯೆಲ್ಲ ಯಾಕೆ? ಅವರು ನಿನ್ನ ಗಂಡ ಎಂದಿತ್ತು ಒಳಮನಸ್ಸು. ಡವಗುಡುವ ಎದೆ ಬಡಿತವನ್ನು ಸಂಭಾಳಿಸಿಕೊಂಡು ರೂಮಿನಡೆಗೆ ಹೊರಟಳು. ಬಾಗಿಲು ತಳ್ಳಿ ನಿಧಾನಕ್ಕೆ ಒಳಬಂದ ಹೆಂಡತಿಯನ್ನು ನೋಡಿ ಸೂರ್ಯ ಆಶ್ಚರ್ಯವಾಗಿ ದಿನ ರಾತ್ರಿ ಬರುವಂತೆ ಅವಳು ಕಾಣಲಿಲ್ಲ. ಈ ರಾತ್ರಿಯಲ್ಲಿ ತಲೆ ತುಂಬ ಹೂವು ಮುಡಿದು ಹಾಲಿನ ಲೋಟವಿಡಿದು ಗೆಜ್ಜೆ ಸಪ್ಪಳ ಮಾಡುತ್ತಾ ತಿಳಿ ಹಸಿರು ಬಣ್ಣದ ಸೀರೆಯಲ್ಲಿ ವನದೇವತೆಯಂತೆ ಕಂಡಳು. ಇಂದು ಮೊದಲ ಬಾರಿ ಕಣ್ಣಲ್ಲಿ ಕನ್ನಡಕ ಧರಿಸದೆ ಬಂದ ಹೆಂಡತಿಯನ್ನು ನೋಡಿ ಒಂದು ಹೊತ್ತು ಊಟ ಬಿಟ್ಟವಳೇನು, ಆದರೆ ಇಂದು ಗಳಿಗೆಯೂ ಕನ್ನಡಕವನ್ನೂ ಬಿಟ್ಟಿರಲಿಲ್ಲ. ಕನ್ನಡಕ ಧರಿಸದೆ ಬಂದದ್ದು ಅವನಿಗೆ ಹೆಚ್ಚು ಸೋಜಿಗವಾಗಿತ್ತು. ಅವಳ ಬಟ್ಟಲು ಕಣ್ಣುಗಳನ್ನು ನೋಡಿ, ಇದೇ ಕಣ್ಣುಗಳನ್ನು ನೋಡಿ ಅಲ್ಲವೇ ಇಷ್ಟಪಟ್ಟು ಅರಿಯದ ವಯಸ್ಸಿನಲ್ಲಿ ಇವಳನ್ನು ಮದುವೆ ಮಾಡಿಕೊಳ್ಳಬೇಕೆಂದು ಬಯಸಿದ್ದು. ಇದೇ ಕಣ್ಣುಗಳನ್ನು ನೋಡಿ ಅಲ್ಲವೇ ಪ್ರತಿ ಬಾರಿ ನಾನು ಸೋತು ಅವಳನ್ನು ನೋಡುತ್ತಿದ್ದು. ಇದೇ ಕಣ್ಣುಗಳನ್ನು ನೋಡಿ ಅಲ್ಲವೇ ನಾನು ಮಾತು ಮರೆಯೋದು ಎಂದು ಅವಳನ್ನೇ ತದೇಕಚಿತ್ತವಾಗಿ ನೋಡುತ್ತಿದ್ದ ಗಂಡನ ನೋಟಕ್ಕೆ ನಾಚಿಕೆ ಮುದ್ದೆಯಾಗಿ ನಿಧಾನಕ್ಕೆ ಬಾಗಿಲು ಮುಚ್ಚಿ ಅವನೆದುರು ನಿಂತಳು. ಅವನಂತೂ ಒಂದು ಮಾತನಾಡದೆ ಅವಳ ರೂಪ ನೋಡುತ್ತಲೇ ಕಳೆದು ಹೋದ. ಕೈ ತುಂಬ ಧರಿಸಿದ ಬಳೆಗಳ ಸದ್ದು, ಮಡಿಯಲ್ಲಿ ಮುಡಿದಿದ್ದ ಮಲ್ಲಿಗೆಯ ಕಂಪು, ಕಾಲ್ಗೆಜ್ಜೆಯ ನಾದ, ಯಾವುದೋ ಒಂದು ಅಪ್ಯತ್ತೆಯ ಭಾವ ಅವನಲ್ಲಿ ಆವರಿಸಿತ್ತು. ನಿಜವಾಗಿಯೂ ಇಂದು ಬಹಳ ರೂಪವತಿಯಾಗಿ ಕಂಡಳು ಮಧು. ತಕ್ಷಣ ಮುಗುಳ್ನಗುತ್ತಾ ಅವಳ ಬಳಿ ಬಂದ. ಅವಳ ಹೃದಯ ಮೆಲ್ಲನೆ ಅದುರುತ್ತಿತ್ತು. ನಾಚಿಕೆಯ ಒಡವೆ ಮೈತುಂಬ ತೊಟ್ಟು ಅವನ ಮುಖ ನೋಡದೆ ಅರಳುತ್ತಿರುವ ಹೂವಿನಂತೆ ಕೆರಳುತ್ತಿರುವ ಭಾವನೆಗಳ ಮುಂದಕ್ಕೆ ತಟಸ್ಥವಾಗಿ ನಿಂತುಬಿಟ್ಟಳು ಮಧು. ಎಂದು ಮೆಲ್ಲಗೆ ಅವಳ ಭುಜ ಅಮುಕಿ, ಹಾಲು ಏಕೆ ತಂದೆ? ನಾನು ಹಾಲು ಕುಡಿಯುವುದಿಲ್ಲ ಎಂದು ಅವಳನ್ನು ಹಿಂದಿನಿಂದ ಬಳಸಿ ಅವಳ ಬರಿದಾದ ನಡುವಿನ ಮೇಲೆ ಬಲವಾಗಿ ಒತ್ತಿದ. ತನ್ನ ನಡುವಿನ ಮೇಲಿದ್ದ ಗಂಡನ ಕೈಯನ್ನು ನಿಧಾನಕ್ಕೆ ಸರಿಸಿದಳು. ಅದು ಎಂದು ಸುಮ್ಮನಾದಳು. ಅವನು ಹಾಲು ಕುಡಿಯುವುದಿಲ್ಲ ಎಂದು ತಿಳಿದಿದ್ದರೂ ತಂದಿದ್ದಳು. ಅದು ಈ ಹಾಲಿಗೆ ಕೇಸರಿ ಮತ್ತು ಜೇನುತುಪ್ಪವಾಕಿದ್ದೆ, ಅದಕ್ಕೆ ಕುಡಿಯಿರಿ ಎಂದು ಅವನ ಮುಂದೆ ಹಿಡಿದಳು. ಇಂದು ಅವಳ ಅಲಂಕಾರ. ಸೂರ್ಯನಂತೂ ಸಂಪೂರ್ಣ ಪರವಶನಾಗಿದ್ದ. 3-4 ತಿಂಗಳಿಂದ ತನ್ನ ಸಮನ್ವಯವನ್ನು ಅಲುಗಾಡಿಸದಂತೆ ಸ್ಥಿರವಾಗಿಟ್ಟಿದ್ದ. ಆದರೆ ಕೆಣಕುವಂತಹ ಅಲಂಕಾರ ಮಾಡಿಕೊಂಡು ಬಂದಿದ್ದ ಹೆಂಡತಿಯನ್ನು ನೋಡಿ ತುಸು ಬೇಸರಗೊಂಡ. ತನ್ನ ಬಗ್ಗೆ ಎಂಥದ್ದೋ ಒಂದು ಸಂಶಯ ಅವಳ ಎದೆಯಲ್ಲಿದೆ ಎಂದು ಬಲ್ಲವನೇ. ತಕ್ಷಣ ಅವಳಿಂದ ಹಾಲಿನ ಲೋಟ ಪಡೆದು ಟೇಬಲ್ ಮೇಲಿಟ್ಟು ಕೈ ಕಟ್ಟಿಕೊಂಡು ಅವಳ ಮುಖವನ್ನೇ ನೋಡುತ್ತಾ ನಿಂತ. ಅವಳೇ ಮಾತನಾಡಲಿ, ಬಹಳ ಜಂಬಗಾರ್ತಿ ಎಂದು. 10 ನಿಮಿಷ ಕಳೆದರೂ ಅವನು ತನ್ನೊಂದಿಗೆ ಮಾತಿಗಿಳಿಯದೆ ಅದೇ ಭಂಗಿಯಲ್ಲಿ ನಿಂತಿರುವುದನ್ನು ನೋಡಿ ಬೆಚ್ಚನೆಸಿತು. ತಕ್ಷಣ ಹಾಲಿನ ಲೋಟವಿಡಿದು ತಗೊಳ್ಳಿ ಕುಡಿಯಿರಿ ಎಂದಳು ಮೆಲ್ಲನೆ. ಹೇಳಲಿಲ್ಲವಾ ಮಧು, ನನಗೆ ಹಾಲು ಬೇಡವೆಂದು? ಈಗ ನೀನು ಹೇಳು, ಈ ಅಲಂಕಾರ ಮಾಡಿಕೊಂಡು ನನ್ನ ಮುಂದೆ ನಿಂತಿರುವ ಉದ್ದೇಶವೇನು ಎಂದ. ಅವಳಾಗಿಯೇ ಹೇಳಲಿ ಎಂಬ ಇರಾದೆಯಿಂದ. ಕ್ಷಣಕಾಲ ಇಬ್ಬರಲ್ಲಿ ಮಾತಿಲ್ಲ. ಅವಳು ಮೆಲ್ಲನೆ ಉಸಿರು ಬಿಡುತ್ತಾ ಸೀರೆ ಸೆರಗನ್ನು ನುಲಿಸುತ್ತಾ ತೊದಲುತ್ತಾ ಸಣ್ಣ ಸ್ವರದಲ್ಲಿ, ನನಗೆ ಮಗು ಬೇಕು ಎಂದು ನಾಚಿಕೆಯಿಂದ ಅವನ ಮುಖ ನೋಡದೆ ತಲೆ ತಗ್ಗಿಸಿಬಿಟ್ಟಳು. ಹಾ, ಏನಂದೆ? ಇನ್ನೊಮ್ಮೆ ಹೇಳು ಮಧು ಎಂದು ಅವಳ ಕಿವಿಯ ಸಮೀಪ ಬಂದು ಹೇಳಿದ. ಅವನ ಬೆಚ್ಚನೆಯ ಉಸಿರಿನ ಕಣಕ್ಕೆ ಕಂಪಿಸುತ್ತಾ ನನಗೆ ಮಗು ಬೇಕು ಎಂದು ಅವನನ್ನು ಗಟ್ಟಿಯಾಗಿ ಅಪ್ಪಿಬಿಟ್ಟಳು. ಅವನ ಮುಖ ನೋಡಲು ಅವಳ ಕಣ್ಣು ನಿರಾಕರಿಸುತ್ತಿತ್ತು ಲಜ್ಜೆಯಿಂದ. ಅವಳನ್ನು ಮತ್ತೊಮ್ಮೆ ಕಾಡಿಸುವ ಸಲುವಾಗಿ ಏನು ಹೇಳಿದೆ ಮಧು? ನನಗೆ ಕೇಳಿಸಲಿಲ್ಲ ನಿಜವಾಗಿಯೂ. ಪೆಚ್ಚು ಮೋರೆ ಹೊತ್ತು ಮುಕ್ತವಾಗಿ ಕೇಳಿದ ಗಂಡನನ್ನು ಚೇರಿಕೆಯ ಮಾತಿಗೆ ಅವಳನ್ನು ಬಳಸಿದ. ಕೈಬಿಟ್ಟು ತನ್ನ ಹಿಮ್ಮಡಿಯನ್ನು ಮೇಲೆತ್ತಿ ನಿಂತು ಅವನ ಕಿವಿ ಹಿಡಿದು, ಜಾಣ ಕಿವುಡ, ಸುವರ್ಣ ಪದಗಳನ್ನು ಮತ್ತೊಮ್ಮೆ ಪುನರುಚ್ಚರಿಸಲಾಗುವುದಿಲ್ಲ ಎಂದವಳ ನಡು ಬಳಸಿ ತನ್ನ ಬಳಿಗೆ ಎಳೆದುಕೊಂಡ. ಇಬ್ಬರ ಕಣ್ಣೋಟ ಬೆಸೆದಿತ್ತು. ಅವನ ಮೀಸೆಯ ಮರೆಯ ನಗುವಿನ ನಾಚಿ ನೀರಾದ ಮಧು ತಲೆ ತಗ್ಗಿಸಿ ನಿಂತುಬಿಟ್ಟಳು. ತಗ್ಗಿಸಿದ ತಲೆ ಎತ್ತಿ ಅವಳ ಮುಖವನ್ನು ಬೊಗಸೆಯಲ್ಲಿಡಿದು ಅವಳ ಬಟ್ಟು ಕಣ್ಣುಗಳನ್ನೇ ನೋಡುತ್ತಾ, ಐ ಲವ್ ಯುವರ್ ಐಸ್ ಮಧು, ಈ ಕಣ್ಣುಗಳಲ್ಲಿ ಯಾವುದೋ ಜಾದೂ ಇದೆ ಎಂದು ಅವಳ ಕಣ್ಣಿಗೆ ಬೆಚ್ಚನೆಯ ಮುತ್ತಿಟ್ಟ. ಪ್ರತಿ ಬಾರಿಯೂ ಅವನು ಸೋಲುವುದು ಅವಳ ಕಣ್ಣುಗಳಿಗೆ ಮಾತ್ರ. 1 ನಿಮಿಷ ಎಂದು ಅವಳನ್ನು ಸರಿಸಿ ತನ್ನ ಕಬೋರ್ಡ್ ತೆಗೆದು ಒಂದು ಫೋಟೋ ತೆಗೆದುಕೊಂಡು ಬಂದು ಅವಳ ಮುಂದೆ ಹಿಡಿದು, ನೋಡು ಎಂದ. ಆ ಫೋಟೋದಲ್ಲಿ ಒಂದು 5 ವರ್ಷದ ಹುಡುಗ ಮತ್ತು ಒಂದು ಪುಟ್ಟ ಕೂಸು. ಆ ಪಟವನ್ನೇ ನೋಡುತ್ತಾ, ಯಾರಿವರು
ಎಂದಳು ತನ್ನ ಕುತೂಹಲವನ್ನು ತೋರಿಕೊಳ್ಳದೆ. ಅವಳ ಕೊರಳಿಗೆ ತನ್ನ 2 ಕೈಗಳನ್ನು ಹಾರದಂತೆ ಹಾಕಿ ಅವಳ ಮುಖವನ್ನು ನೋಡುತ್ತಾ ಗೊತ್ತಾಗಲಿಲ್ವಾ ಎಂದ. ಇಲ್ಲ ಎಂಬಂತೆ ತಲೆ ಆಡಿಸಿದಳು. ಅವಳ ಕೊರಳಿಗೆ ಕೈ ತೆಗೆದು ಇದು ನಾನು ಎಂದು 5 ವರ್ಷದ ಹುಡುಗನನ್ನು ತೋರಿಸಿದ. ಇದು ನನ್ನ ಹೆಂಡತಿ ಎಂದ. ಆ ಪುಟ್ಟ ಕೂಸನ್ನು ನೋಡುತ್ತಾ ಅವನ ಮಾತಿಗೆ ತನ್ನ ಕಣ್ಣನ್ನು ಅಗಲಿಸಿ ನಿಜಾನಾ ಎಂಬಂತೆ ಅವನನ್ನು ನೋಡಿದಳು. ಹ್ಞೂ ಎಂಬಂತೆ ಅವಳ ನೋಡಿದ. ತನ್ನ ಪಟವನ್ನೇ ಬೆರಗು ಕಣ್ಣುಗಳಿಂದ ನೋಡುತ್ತಾ ಇದು ನಾನೇ ಎಂದು ಅಚ್ಚರಿಯಾಗಿತ್ತು ಅವಳಿಗೆ. ತಾನು ಮಗುವಿನಲ್ಲಿರುವ ಫೋಟೋ ಎಂದು ನೋಡಿರಲಿಲ್ಲ. ಗುಂಡು ಗುಂಡಾದ ಮುಖ, ತುಂಬಿದ ಕೆನ್ನೆ, ಮುದ್ದು ಮುದ್ದಾಗಿ ಕಂಡ ತನ್ನ ಪಟವನ್ನೇ ನೋಡುತ್ತಾ ಎಷ್ಟು ಚೆನ್ನಾಗಿದ್ದೀನಲ್ವಾ ನಾನು ಎಂದಳು ಯಾವುದೋ ಖುಷಿಯಿಂದ. ಹೇಳಿದ ಹೆಂಡತಿಯನ್ನು ನೋಡಿದ ಸೂರ್ಯ ನಗುತ್ತಾ ನನಗೂ ಇಷ್ಟ, ಮುದ್ದಾಗಿರೋ ಒಂದು ಹೆಣ್ಣು ಮಗು ಬೇಕು ಮಧು ಎಂದವನ ಮಾತಿಗೆ ನಾಚಿಕೆಯ ಪರದೆಯನ್ನು ಹೊದ್ದು ಬಿಟ್ಟಳು ಮಧು. ಏನ್ರಿ ಮಧುರಾ ಮೇಡಮ್ ಅವರೇ, ನಾನು ಹೇಳಿದ್ದು ಕೇಳಿಸುತ್ತಾ ಇಲ್ಲವೋ? ಕೇಳಿಸಿಲ್ಲ ಎಂದರೆ ಹೇಳು, ನಾನೇನು ನೀನಲ್ಲ, ಮತ್ತೊಮ್ಮೆ ಹೇಳುವೆ ಎಂದು ತಲೆ ತಗ್ಗಿಸಿ ನಿಂತ ಮಧುನ ಕೈ ಹಿಡಿದ. ಗಂಡ ತನ್ನ ಮನದ ಆಸೆಯ ಭಾವಕ್ಕೆ ಸ್ಪಂದಿಸಿದ. ಆನಂದಕ್ಕೆ ಆಕಾಶದಲ್ಲಿ ತೇಲಿದಂತಾಯಿತು ಅವಳಿಗೆ. ತನ್ನ ಹೆಸರನ್ನು ಅವನು ಪೂರ್ತಿಯಾಗಿ ಮಧುರಾ ಎಂದು ಕರೆದಾಗ ತನ್ನ ಹೆಸರು ಇಷ್ಟು ಚಂದವಿದೆಯಾ ಎನಿಸುವುದು. ಒಳಗೊಳಗೆ ನಗುತ್ತಾ ನಿಂತಿದ್ದಳು. ಈ ಕ್ಷಣ ನನ್ನ ಜೀವನದಲ್ಲಿ ಬರುವುದು ಎಂದು ಭಾವಿಸಿರಲಿಲ್ಲ ಅವಳು. ಯಾವ ಅಂಕಿತಾನಿಂದ ಮನದಲ್ಲಿ ಬೆಚ್ಚಗೆ ಅರಳಿದ ಪ್ರೀತಿ ಹೂ ಬಾಡುವುದೋ ಎಂದು ನೊಂದುಕೊಳ್ಳುತ್ತಿದ್ದಳು. ಅದೇ ಅಂಕಿತಾನಿಂದ ಅವನು ಅವಳಿಗೆ ದೊರೆತಿದ್ದ. ಅವಳ ಮನದಲ್ಲಿ ಅಂಕಿತಾಳ ನೆನಪು ಸುಳಿಯಿತು. ಹೇಗಿರುವವಳು ಅವಳು, ಎಲ್ಲಿರುವವಳು ಅವಳು? ದೇವರೇ, ಅವಳು ಎಲ್ಲೇ ಇದ್ದರೂ ಚೆನ್ನಾಗಿರಲಿ. ಕಾಣದ ದೇವರಿಗೆ ಕೈ ಮುಗಿಯುತ್ತಾ ತಲೆ ಎತ್ತಿ ಗಂಡನೆಡೆಗೆ ನೋಡಿದಳು. ಅವನು ಕೆನ್ನೆಯ ಮೇಲೆ ಕೈ ಒತ್ತಿ ಅವಳನ್ನೇ ನೋಡುತ್ತಾ ನಿಂತಿದ್ದ. ಗಂಡನ ಆ ನೋಟಕ್ಕೆ ಹುಡುಗಿಯ ಮುಖ ನಾಚಿಕೆ ಲಾಸ್ಯವಾಡುತ್ತಿತ್ತು. ತುಸು ನಾಚಿಕೆಯ ಸರಿಸಿ ಫೋಟೋವನ್ನು ಟೇಬಲ್ ಮೇಲಿಟ್ಟು ಹಾಲಿನ ಲೋಟವನ್ನು ಹಿಡಿದು ಅವನ ಮುಂದೆ ಹಿಡಿದಳು. ಕೈ ಹಿಡೀರಿ ಎಂಬಂತೆ ಅವಳ ಕೈಯಿಂದ ಹಾಲಿನ ಲೋಟವನ್ನು ಹಿಡಿದು ನೀನು ಕುಡಿ ಮಧು, ನನಗೆ ಹಾಲು ಇಷ್ಟವಾಗಲ್ಲ ಅಂದರೆ ನೀನು ಕುಡಿದು ಆಮೇಲೆ ಅದು ನನಗೆ ಇಷ್ಟವಾಗಬಹುದು ಎಂದ. ಅಯ್ಯೋ, ಮೊದಲೇ ನೀವೇ ಕುಡೀರಿ ಸೂರ್ಯ ಎಂದಳು. ನಂತರ ರೀ ಎಂದು ನಾಲಿಗೆ ಕಚ್ಚಿಕೊಂಡಳು. ಪ್ರತಿ ಬಾರಿಯೂ ಗಂಡನ ಹೆಸರಿಡಿದು ಕರೆಯಬಾರದು ಎಂದುಕೊಂಡರೂ ನಾಲಿಗೆ ತಪ್ಪಿ ಹೊರಬರುತ್ತಿತ್ತು. ಪರವಾಗಿಲ್ಲ ಮಧು, ನೀನು ನನ್ನ ಸೂರ್ಯ ಎಂದೇ ಕರೆಯಬಹುದು, ನನಗೆ ಯಾವ ಬೇಸರನೂ ಇಲ್ಲ. ಅಥವಾ ನಿನಗೆ ಇಷ್ಟವಿಲ್ಲದೆ ಗಂಡನ ಹೆಸರಿಡಿದು ಕರೆಯುವುದು ಪಾಪವೆನಿಸಿದರೆ ರೀ ಎಂದೇ ಕರೆಯಬಹುದು, ನನಗೆ ಯಾವ ತೊಂದರೆ ಇಲ್ಲ ಎಂದು ಮುಗ್ಧತೆಯಿಂದ ಸೋಗು ಹೊತ್ತು ನುಡಿದವನ ಮಾತಿಗೆ ನಾಚಿಕೆಯಿಂದಲೇ ಹ್ಞೂ ಎಂಬಂತೆ ತಲೆ ಆಡಿಸಿದಳು. ಯಾವ ಪ್ರಶ್ನೆಗಾದರೂ ಹೆಚ್ಚಾಗಿ ಮಾತನಾಡಬಾರದ ಈ ಹುಡುಗಿ ಎಂದುಕೊಂಡರೂ ಅವಳ ಮಾತಿನ ಭಾವಕ್ಕಿಂತ ಮೌನದ ರೂಪವೇ ಬಲು ಆಪ್ಯ ಅವನಿಗೆ. ಮೌನದಲ್ಲೇ ಅವನ ಮನಸ್ಸನ್ನು ಸೂರೆಗೊಂಡು ಬಿಟ್ಟಳು. ಈ ಮೌನವೇ ಅತಿ ದೊಡ್ಡ ಅಲಂಕಾರ ಅವಳಿಗೆ ಎಂದು ಅವನೇ ಅವಳ ಕೈ ಹಿಡಿದು ಅವಳ ತುಟಿ ಬಳಿ ಹಾಲಿನ ಲೋಟವಿಡಿದು ಕುಡಿ ಎಂದ. ಗಂಡನ ಮಾತಿಗೆ ಎದುರಾಡಲಾಗದೆ ಹಾಲನ್ನು ಕುಡಿದು ತನ್ನ ಗಂಡನೆಡೆಗೆ ಲೋಟ ಚಾಚಿದಳು. ಅವನು ಬುದ್ಧಿ ಬಂದಾಗಿನಿಂದ ಒಂದು ಬಾರಿಯೂ ಹಾಲು ಕುಡಿದಿರಲಿಲ್ಲ. ಮಡದಿಯ ಕೈಯಿಂದ ಕುಡಿದ ಹಾಲು ಬಹಳ ರುಚಿ ಎನಿಸಿತು. ಪೂರ್ತಿಯಾಗಿ ಕುಡಿದು ಅವಳ ಕೈ ಹಿಡಿದು ತುಂಬ ರುಚಿಯಾಗಿದೆ ಮಧು ಹಾಲು. ಓರೆಗಣ್ಣಿನಿಂದ ಅವಳೆಡೆಗೆ ಕಳ್ಳನೋಟ ಬೀರಿ ನುಡಿದ. ಅವನ ಮೆಚ್ಚುಗೆಗೆ ಅವಳ ಹೃದಯ ಭಾವತಂತಿ ಸರಿ ಗಮಪದನಿಸ ಎನ್ನುತ್ತಿತ್ತು. ನಮ್ಮಿಬ್ಬರ ದಾಂಪತ್ಯ ಜೀವನದ ಪ್ರಮುಖ ಘಟ್ಟ ಎಂದರೆ ಈ ಮಿಲನ. ನಿನಗೆ ನಿಜವಾಗಿಯೂ ಒಪ್ಪಿಗೆ ಇದೆಯಾ ಮಧು? ಅಥವಾ ಅಜ್ಜಿ ಮತ್ತು ಅಮ್ಮನ ಮಗು ಬೇಕು ಎಂಬ ಬಲವಂತಕ್ಕೆ ನೀನು ಈ ನಿರ್ಧಾರ ತೆಗೆದುಕೊಂಡಿದ್ದೀಯಾ? ಅವನಿಗೂ ತಿಳಿದಿರುವುದೇ ಅಮ್ಮ ಈ ವಿಷಯದಲ್ಲಿ ಅವಳೆಡೆಗೆ ತೋರುತ್ತಿರುವ ಅಸಮಾಧಾನ. ಆದರೂ ಇಬ್ಬರಲ್ಲೂ ಪ್ರಶ್ನಿಸಿರಲಿಲ್ಲ. ಅವನ ಮಾತಿಗೆ ಹೆಚ್ಚೇನೂ ಇಲ್ಲದೆ ಇಲ್ಲ ರೀ, ನನಗೆ ಸಂಪೂರ್ಣ ಒಪ್ಪಿಗೆ ಇದೆ, ನನಗೂ ಮಗು ಬೇಕು, ನಮ್ಮ ಮಗು ಎಂದಳು. ಅವಳ ಒಪ್ಪಿಗೆ ಸಿಕ್ಕಿದ್ದೆ ಅವಳನ್ನು ಹೂವಿನಂತೆ ಎತ್ತಿ ಮಂಚದ ಮೇಲೆ ಮಲಗಿಸಿ ಅವಳ ತನ್ನ ಕೈ ಬೆಸೆಯುತ್ತಾ ಹಣೆಯ ಮೇಲೆ ಬೆಚ್ಚನೆಯ ಮುತ್ತೊಂದನ್ನಿಟ್ಟು ನಲುಗಿದಳು ಹುಡುಗಿ. ನಾಚಿಕೆಯಿಂದ ಕಣ್ಣುಗಳನ್ನು ಗಟ್ಟಿಯಾಗಿ ಮುಚ್ಚಿ ಕಂಪಿಸುತ್ತಿದ್ದ ಮಡದಿಯ ಮುಖವನ್ನು ನೋಡಿ ಸಣ್ಣಗೆ ನಗುತ್ತಾ ಮಧು ಎಂದು ನಯವಾಗಿ ಅವಳ ಹೆಸರೆದ್ದ ಕರೆದ. ಹೂ ಎಂದು ಕಣ್ಣು ಮುಚ್ಚಿ ನನ್ನ ನೋಡುವುದಕ್ಕೆ ಇಷ್ಟವಿಲ್ಲವಾ ಮಧು ಎಂದ. ಅವನ ಮಾತಿಗೆ ತಟ್ಟನೆ ಕಣ್ಣು ತೆಗೆದು ಯಾರು ಹೇಳಿದ್ದು ಎಂಬಂತೆಯೇ ನೋಡಿದಳು. ಮತ್ತೆ ಯಾಕೆ ನೀನು? ನಾನು ಪ್ರತಿ ಬಾರಿ ನಿನ್ನ ಮುಖ ನೋಡಿದಾಗ ನೀನು ತಲೆ ತಗ್ಗಿಸುವುದು ಅಥವಾ ಕಣ್ಣು ಮುಚ್ಚುವುದು? ಅವನ ಮಾತಿಗೆ ಈ ಬಾರಿ ಮುತ್ತಿನ ಪ್ರತಿಕ್ರಿಯೆ ತೋರುತ್ತಾ ಅವನನ್ನು ಅಪ್ಪಿ ಅವನ ಮುಖದ ತುಂಬ ಮುತ್ತಿನ ಮಳೆಗರೆದಳು. ತನ್ನ ಮನಕ್ಕೆ ತೃಪ್ತಿಯಾಗುವಷ್ಟು. ಯಾರು ಹೇಳಿದ್ದು ಸೂರ್ಯ ನಿಮ್ಮನ್ನು ನೋಡಲು ಇಷ್ಟಪಡುವುದಿಲ್ಲವೆಂದು? ಐ ಲವ್ ಯು. ಈ ಜಗತ್ತಿನಲ್ಲಿ ನನಗಾಗಿ ಸಿಕ್ಕಿರೋ ಅತ್ಯದ್ಭುತ ಕಾಣಿಕೆ ಎಂದರೆ ಅದು ನೀವು. ನನ್ನ ಜೀವನದ ಅರ್ಥ ನೀವು, ನನ್ನ ಬದುಕಿನ ಭರವಸೆ ನೀವು, ನನ್ನ ಬಾಳಿನ ಜ್ಯೋತಿನೇ ನೀವು. ಈ ಹೃದಯ
ಬರುತ್ತಿತ್ತು ನಿಮ್ಮ ನೋಡಲು ಎಂದು ಎದೆ ತಟ್ಟಿಕೊಂಡಳು. ಪ್ರತಿ ಬಾರಿಯೂ ನನ್ನ ಕಣ್ಣುಗಳು ಬಯಸುತ್ತಿದ್ದದ್ದು ನಿಮ್ಮನ್ನೇ ನೋಡಲು. ದಿನ ರಾತ್ರಿ ಮಲಗುವಾಗ ನಿಮ್ಮದೇ ನೆನಪು ಎಂದು ಅಪ್ಪಿದ ಮಡದಿಯ ಬೆನ್ನು ಸವರಿ ಅವಳ ಈ ಭಾವೋದ್ವೇಗಕ್ಕೆ ನಕ್ಕವನು. ಅವಳ ಕೋಮಲವಾದ ನಡುವನ್ನು ಸ್ವಲ್ಪ ಗಟ್ಟಿಯಾಗಿ ಬಳಸಿದ. ಇಷ್ಟೊತ್ತು ಮಡದಿಯಿಂದ ಮುತ್ತನ್ನು ಸ್ವೀಕರಿಸಿದವನು ಈಗ ಅವಳಿಗೆ ಒಂದೊಂದು ಮುತ್ತುಗಳನ್ನು ನೀಡುತ್ತಾ ಹೋದ. ದಿಂಬನ್ನ ಗಟ್ಟಿಯಾಗಿ ಹಿಡಿದು ಸಣ್ಣಗೆ ಕಂಪಿಸುತ್ತಾ ಅವನ ಮುತ್ತಿಗೆ ಸಹಕರಿಸುತ್ತಾ ಹೋದಳು ಮಧು. ದೀಪ ವಾರಿಸಲ ಎಂದು ಅವಳ ಕಣ್ಣುಗಳನ್ನೇ ನೋಡುತ್ತಾ ಹೇಳಿದ. ಅವನ ಮಾತಿಗೆ ತಾನು ಪ್ರತಿಕ್ರಿಯೆ ಎಂಬಂತೆ ದೀಪ ವಾರಿಸಿ ಅವನನ್ನು ಗಟ್ಟಿಯಾಗಿ ಆಲಿಂಗಿಸಿಬಿಟ್ಟಳು. ಅವನು ಅವಳ ಹೆಸರಿನಂತೆ ಮಧು ತುಂಬಿದ ತುಟಿಗೆ ತನ್ನ ತುಟಿ ಸೇರಿಸಿದ್ದ. ಅಲ್ಲಿಂದ ಶುರುವಾಯಿತು ಅವರ ಮಿಲನ ಮಹೋತ್ಸವ. ಒಬ್ಬರಿಗೆ ಒಬ್ಬರು ಅದೆಷ್ಟೋ ಮುತ್ತಿನ ವಿನಿಮಯ ಮಾಡಿಕೊಂಡರು. ಬಹಳ ಹೊತ್ತಿನವರೆಗೂ ಅವಳನ್ನು ಚುಂಬಿಸಿ ಮುದ್ದಿಸಿ ಸೂರ್ಯ ಅವನ ಪ್ರತಿಕ್ರಿಯೆ ಅವಳು ನಡುಗುತ್ತಾ ಸಹಕರಿಸುತ್ತಾ ಹೋದಳು. ಇಷ್ಟು ದಿನ ಜನನದಿಂದ ಜತನವಾಗಿ ಕಾಪಾಡಿಕೊಟ್ಟುಕೊಂಡು ಬಂದಿದ್ದ ತನ್ನ ಹೆಣ್ಣುತನವನ್ನು ಅವನಿಗೆ ಅರ್ಪಿಸಿದಳು ಮಧುರ. ತನ್ನ ಮಾನ ಪ್ರಾಣ ಕಾಪಾಡಿದವನೊಂದಿಗೆ ತನ್ನ ಮಧುರವಾದ ಮಿಲನಕ್ಕೆ ಬಹಳ ಸಂತೋಷಗೊಂಡಳು. ಅವಳ ಉಸಿರು ಅವನನ್ನು ಬಿಟ್ಟು ಬೇರೆಡೆ ಸರಿಯದಷ್ಟು ಅವನ ಅಂಟಿಕೊಂಡಿದ್ದಳು. ನಿಧಾನಕ್ಕೆ ಅರಿವೆಗಳು ದೂರವಾಗತೊಡಗಿದ್ದವು. ಅರಿವೆಗಳು ದೂರವಾದಷ್ಟು ಅವರಿಬ್ಬರ ಮಧ್ಯೆ ಸಣ್ಣ ಉಸಿರಿನ ಕಣವು ತೂರದಷ್ಟು ಗಟ್ಟಿಯಾಗಿ ಆಲಿಂಗಿಸಿಬಿಟ್ಟಳು. ಅವನ ಬಲವಾದ ಬಾಹುವಿನಲ್ಲಿ ಬಂದಿಯಾದ ಮಧುಗೆ ಅಲ್ಲಿ ಸುರಕ್ಷಿತ ಭಾವ ನೀಡುತ್ತಿತ್ತು. ಇಂದು ಮಧು ಸಂಪೂರ್ಣವಾಗಿ ಅವನೊಂದಿಗೆ ಕರಗಿದ್ದಳು. ಅವನ ಸಿಹಿಯಾದ ಕಾಟಕ್ಕೆ ಮೆತ್ತಗೆ ನಗುತ್ತಾ ನದಿಯು ಹರಿದು ಕಡಲಿಗೆ ಸೇರುವಂತೆ ಅವನೆಡೆಗೆ ಹರಿದಳು. ತನ್ನ ಬದುಕಿನ ಪರಿಪೂರ್ಣತೆಯನ್ನು ಗಳಿಸಿದ್ದಳು. ಅವಳ ಬಳೆಗಳ ಸದ್ದು, ಕಾಲ್ಕಿಚ್ಚೆಯ ನಾದ, ಇಬ್ಬರ ಪಿಸುನುಡಿಗೆ ಹೊರಗಡೆಯಿಂದ ತಂಗಾಳಿ ಬೀಸಿ ಅವರಿಬ್ಬರ ಮಧುರ ಕ್ಷಣಕ್ಕೆ ಸಹಕರಿಸಿತ್ತು. ಅವನ ಎಲ್ಲ ತುಂಟಾಟಕ್ಕೆ ಸಹಕರಿಸುತ್ತಾ ನಲುಗಿದ್ದ ಮಧು ಗಂಡನ ಬರಿದಾದ ಎದೆಯ ಮೇಲೆ ಬೆಚ್ಚಗೆ ಹೊರಗೆ ನಿದ್ರಾದೇವಿಗೆ ವಶವಾದಳು. ಜೀವನದಲ್ಲಿ ಮೊದಲ ಬಾರಿ ಈ ಮಟ್ಟಗಿನ ಸಂತೃಪ್ತಿಯ ನಿದ್ದೆ ಹೋಗಿದ್ದಳು ಮಧು. ಅವಳ ಈ ನಿದ್ದೆಯನ್ನು ಭಂಗಿಗೊಳಿಸಲು ತಯಾರಾಗಿತ್ತು ಮೊಬೈಲ್ನ ವೈಬ್ರೇಟ್ ಸದ್ದು. ಗುರ್ರ್ ಎಂದು ಸದ್ದು ಮಾಡುತ್ತಿರುವ ಸದ್ದಿಗೆ ಗಂಡನ ಬಿಸಿ ಅಪ್ಪುಗೆಯಲ್ಲಿ ಬಂದಿಯಾದ ಮಧು ಕಣ್ಣು ತೆರೆದು ತನ್ನ ಅವಸ್ಥೆಯನ್ನು ನೋಡಿಕೊಂಡವಳು ನಾಚಿಕೆಯ ಮುದ್ದೆಯಾದಳು. ರಾತ್ರಿ ಪೂರ ಗಂಡನ ಹಿತವಾದ ಕಾಟಕ್ಕೆ ಸಹಕರಿಸಿದ್ದವಳಿಗೆ ಈಗ ಅವನ ಮುಖ ನೋಡಲು ಎಂತಹದ್ದೋ ನಾಚಿಕೆ. ಅವನ ಬಾಹುವಿನಿಂದ ತನ್ನ ಬಿಡಿಸಿಕೊಂಡವಳು ಅಸ್ತವ್ಯಸ್ತವಾಗಿದ್ದ ತನ್ನ ಸೆರಗು ಮತ್ತು ಸೀರೆಯನ್ನ ನೆರಿಗೆಗಳನ್ನು ಸರಿಪಡಿಸಿಕೊಂಡು ಮೊಬೈಲ್ ಕಡೆಗೆ ನೋಡಿದಳು. ಅದು ತನ್ನ ಕೆಲಸವನ್ನು ನಿಲ್ಲಿಸಿತು. ಅದರ ಕಡೆ ತನ್ನ ಲಕ್ಷ್ಯ ಕೊಡದೆ ಗಂಡನ ಮುಖ ನೋಡಿದಳು. ಎಂದಿಗಿಂತ ಅವನ ಮುಖ ಇಂದು ಬಲು ಸುಂದರವೆನಿಸಿತ್ತು. ಅದ್ಯಾಕೋ ಇಂದು ಅವಳ ಮನಸ್ಸು ಗಂಡನನ್ನು ಬಿಟ್ಟು ಬೇರೆಡೆ ಸರಿಯಲು ಬಿಡುವುದು. ಅವನ ಮುಖ ನೋಡಿದವಳ ಮುಖದಲ್ಲಿ ಸಂತೃಪ್ತಿಯ ನಗು. ಜೀವನದಲ್ಲಿ ಮೊದಲ ಬಾರಿ ಈ ರೀತಿಯ ನಗುವಿನ ಕಳೆ ಅವಳ ಮುಖದಲ್ಲಿ. ಅವನ ಹಣೆಗೆ ಬೆಚ್ಚನೆಯ ಮುತ್ತೊಂದನ್ನಿಟ್ಟು ಅವನ ಹಣೆಯ ಮೇಲೆ ಹರಡಿದ ಪುಡಿ ಕೂದಲನ್ನು ಸರಿಸಿ ತನ್ನ ಗಲ್ಲದ ಮೇಲೆ ಕೈ ಇಟ್ಟುಕೊಂಡು ಅವನನ್ನು ನೋಡಿದಳು. ಅವನ ಮುಖವನ್ನು ಸ್ಪಷ್ಟವಾಗಿ ನೋಡಿ ಅವಳ ಕಣ್ಣು ತುಂಬಿಕೊಳ್ಳುವ ಬಯಕೆ. ಆದರೆ ಅವನ ತುಂಟ ನೋಟದಿಂದ ಅವನ ಮುಖ ನೋಡದೆ ತಲೆ ಕೆಳಗಾಕುತ್ತಿದ್ದಳು. ಪ್ರತಿ ಬಾರಿ ಅವನ ಮುಖ ನೋಡುವ ಇಚ್ಛೆ ಹೊಂದುತ್ತಾ ಬೇಗ ಬೇಗ ಏಳುತ್ತಿದ್ದಳು. ಆದರೆ ಅವನು ಅವಳಿಗಿಂತ ಮುಂಚೆ ಏಳುತ್ತಿದ್ದ. ಒಂದೊಂದು ರಾತ್ರಿ ಪಾಳೆ ಎಂದು ಮನೆಗೆ ಬರುತ್ತಿರಲಿಲ್ಲ. ಅವನ ತುಂಟಿ ಅಂಚಿನಲ್ಲಿ ಸದಾ ಸೂಸುವ ಮುಗುಳ್ನಗೆಗಿಂತ ವಿಭಿನ್ನವಾದ ನಗು ಅವಳ ಕಣ್ಣಿಗೆ ಕಂಡಿತ್ತು. ಅದು ಯಾವ ಅರ್ಥ ಸೂಸುತ್ತದೆಂದು ಅವಳಿಗೆ ತಿಳಿಯಲಿಲ್ಲ. 10 ನಿಮಿಷದ ತರುವಾಯವಾದರೂ ಅವನು ಏಳದೆ ಅದೇ ಮನಮೋಹಕವಾದ ನಿದ್ರೆಯಲ್ಲಿ ಮುಳುಗಿರುವುದನ್ನು ನೋಡಿ, ಅರೆ ಇವರು ನನ್ನ ನಿದ್ದೆ ಕೆಡಿಸಿ ಎಷ್ಟು ಚೆನ್ನಾಗಿ ನಿದ್ದೆ ಮಾಡುತ್ತಿದ್ದಾರೆ. ಈ ನಿದ್ದೆಯಲ್ಲಿ ಮಲಗಿರುವ ನೀವು ತುಂಬ ಮುದ್ದಾಗಿ ಕಾಣುತ್ತಿದ್ದೀರಾ. ನಿಮ್ಮ ಬಣ್ಣದ ಮುಂದೆ ನಾನು ಮಂದ ಬಣ್ಣವೇ. ಎಷ್ಟು ಚಂದ ನನ್ನ ಗಂಡ. ಹೇ ಮಧು, ನಿನ್ನ ದೃಷ್ಟಿನೇ ತಾಗುತ್ತೆ ಕಣೆ ಎಂದು ತನ್ನಲ್ಲೇ ನಕ್ಕಿ ಅವನಿಗೆ ದೃಷ್ಟಿ ತೆಗೆದಳು. ಅವಳ ಹುಚ್ಚು ಬುದ್ಧಿಗೆ ತನ್ನಲ್ಲೇ ನಗುತ್ತಾ ಅವನ ಮುಖದ ತುಂಬ ಒಂದೊಂದು ಪ್ರೀತಿಯ ಮುದ್ರೆ ಹೊತ್ತಲು ಹೊರಟವಳ ಬಯಕೆ. ಮತ್ತೆ ಅಡ್ಡಲಾಗಿ ಬಂದಿತ್ತು ಮೊಬೈಲ್ನ ಕೂಗು. ಇಷ್ಟು ಬೆಳಗ್ಗೆ ಯಾರು ಎಂದು ಅಸಡ್ಡೆಯಿಂದ ಮೊಬೈಲ್ ತೆಗೆದು ನೋಡಿ, ಅರೆ ಅಣ್ಣ ಎಂದು ಹಾಸಿಗೆ ಬಿಟ್ಟು ಕೆಳಗಿಳಿದು ಕಿವಿಗಿರಿಸಿಕೊಂಡಳು. ಅದೇ ನಗುಮುಖದಿಂದಲೇ ಮಧು ಎಂದು ಆತಂಕದಿಂದ ಅವಳ ಹೆಸರು ಕರೆದವನ ದನಿಗೆ ಅವಳ ಹೃದಯ ಅದುರಿತ್ತು. ಮನ ಯಾವುದೋ ಕೇಡು ಸಂಭವಿಸಬಹುದು ಎಂಬಂತೆ ಸೂಚನೆ ಕೊಡುತ್ತಿತ್ತು. ತನ್ನ ಕಳವಳವನ್ನು ಪಕ್ಕಕ್ಕಿಟ್ಟು, ಹೇಳು ಅಣ್ಣ, ಯಾಕೆ ಗಾಬರಿಯಾಗಿದ್ದೀಯಾ, ಏನಾಯಿತು ಎಂಬ ಪ್ರಶ್ನೆಗೆ ಅವನ ಉತ್ತರ ಕೇಳಿ ಹೆಪ್ಪುಕಟ್ಟಂತೆ ನಿಂತು ಬಿಟ್ಟಳು. ಕ್ಷಣಕಾಲ ಹಿಂದೆ ರಾತ್ರಿಯ ರಸಮಯ ನಿಮಿಷಗಳ ಬಗ್ಗೆ ನೆನೆದು ಕಂಗೊಳಿಸುತ್ತಿದ್ದ ಅವಳ ಮುಖ ಬಾಡಿದ ಮಲ್ಲಿಗೆಯಂತಾಗಿತ್ತು. ನಿಂತಲ್ಲಿಯೇ ನಿಂತು ಬಿಟ್ಟಳು. ಕಾರ್ತಿಕ್ ಹೇಳಿದ ವಿಷಯವನ್ನು ಅರಗಿಸಿಕೊಳ್ಳಲಾಗದೆ ಒಳ್ಳೆ ಕಲ್ಲಿನ ಶಿಲೆಯಂತೆ ನಿಂತವಳನ್ನು ನೋಡಿದ ಸೂರ್ಯ ಏಕೆ ಹಾಗೆ ನಿಂತಿದ್ದಾಳೆ ಎಂದು ಮೊಬೈಲ್ ಬಡಿತಕ್ಕೆ ಎದ್ದಿದ್ದ. ಆದರೆ ಕಣ್ಣು ಬಿಟ್ಟರೆ ಸಂಮೋಹನಗೊಳಿಸುವ ನಿದ್ರೆಯಲ್ಲಿಯೇ ದೂರವಾಗುವುದೋ ಎಂದು ಅವಳು ಮೊಬೈಲ್ ಹಿಡಿದು ಮಾತನಾಡುತ್ತಿರುವುದನ್ನು ನೋಡಿ
ಸುಮ್ಮನಾಗಿದ್ದ. 5-10 ನಿಮಿಷಗಳ ತರುವಾಯವಾದರೂ ಅವಳು ನಿಂತಲ್ಲೇ ನಿಂತಿರುವುದನ್ನು ನೋಡಿ ಅವಳನ್ನು ಕಾಡಿಸುವ ಸಲುವಾಗಿ ಹಿಂದಿನಿಂದ ಬಳಸಿದ. ಸೂರ್ಯ ಗುಡ್ ಮಾರ್ನಿಂಗ್ ಮಧು ಎನ್ನುತ್ತಾ ಅವನ ಸ್ಪರ್ಶಕ್ಕಾಗಲಿ ಶುಭಾಶಯಕ್ಕಾಗಲಿ ಯಾವುದೇ ಪ್ರತಿಕ್ರಿಯೆ ತೋರದೆ ನಿಂತಿದ್ದವಳನ್ನು ತನ್ನೆಡೆಗೆ ತಿರುಗಿಸಿಕೊಂಡು ಮಧು ಎಂದ. ಅಷ್ಟೇ ವೇಗವಾಗಿ ತಬ್ಬಿ ಅಳುತ್ತಿದ್ದವಳನ್ನು ನೋಡಿ ಮಧು ಏನಾಯಿತು ಎಂದು ಆತಂಕದಿಂದ ಅವಳ ಮುಖವನ್ನು ತನ್ನ ಅಂಗೈ ಬೊಗಸೆಯಲ್ಲಿ ಹಿಡಿದ. ಮುಂದುವರೆಯುವುದು. ಧನ್ಯವಾದಗಳು ವೀಕ್ಷಕರೇ. ಕತೆ ಬಗ್ಗೆ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಜೊತೆಗೆ ಚಾನಲನ್ನು ಮರೆಯದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಪ್ರೋತ್ಸಾಹ ನನಗೆ ತುಂಬಾ ಮುಖ್ಯ.